ಹಾಗೆ ನಿಮ್ಮ ಮುಂದೆ ಮೇಡಮ್ ಅವ್ರ ರೂಪದಲ್ಲಿ ವಿಜಯನೇ ಇದೆ. ನಿಮ್ಮ ವೈಫನ್ನ MD ಮಾಡಿದ್ದಕ್ಕೆ ನಿಮಗೆ ಅಪ್ರಿಶಿಯೇಟ್ ಮಾಡ್ತೀನಿ. ಕಂಗ್ರಾಟ್ಸ್ ಸರ್, ಕಂಗ್ರಾಟ್ಸ್. ಕಂಗ್ರ್ಯಾಚುಲೇಷನ್ ಸರ್, ಕಂಗ್ರಾಟ್ಸ್. ಬರ್ತೀನಿ ಮೇಡಮ್. ಬರ್ತೀವಿ ಮೇಡಮ್. ನಾಣಿ ಅವ್ರೆ ಮೇಡಮ್ ಕೇಳಿಸ್ತು ಅಂತೀರಾ? ಕೇಳಿಸ್ಕೊಂಡಿರೋ ಹಾಗೆ ಇದೆ ಮೇಡಮ್. ಆಗ್ಲೇ ಏನೋ ಅಂತಿದ್ರಲ್ಲ? ತಮಗೂ ಒಂದಿನ ಬರುತ್ತೆ ಅಂದ್ರು ಮೇಡಮ್. ಓ, ಇವತ್ತು ನಂದು ಅಂತ ಹೇಳಿ. ಏನು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಅಯ್ಯಯ್ಯೋ, ನಿಮ್ಮ ಆಕ್ಷನ್ಗೆ ನನ್ ರಿಯಾಕ್ಷನ್ ಹೇಗಿರುತ್ತೋ ಹೇಳ್ತಿದ್ದೀನಿ ಯಜಮಾನ್ರೆ. ₹10 ಬಂಡವಾಳ ಹಾಕಿ ₹20 ಸಂಪಾದನೆ ಮಾಡಿದ್ರೆ ಬಿಸ್ನೆಸ್ ಅನ್ಕೊಂಡಿದ್ಯಾ? ಮ್ಯಾಟರ್ ಅದಲ್ಲ ಮಾಸ್ಟರು. ನಾಣಿ ಅವ್ರೆ ಮೇಡಮ್, 10 ದಿನದ ಹಿಂದೆ ಇದೇ ಆಫೀಸಲ್ಲಿ ಇದೇ ಕ್ಯಾಬಿನ್ ಅಲ್ಲಿ ಏನಾಯ್ತೋ ಅವರಿಗೆ ಆ ಫ್ಲಾಶ್ ಬ್ಯಾಕ್ ಹೇಳಿ. ಅವತ್ತು ನೀವು ಮೇಡಮ್ಗೆ ತುಂಬಾ ಹರ್ಟ್ ಮಾಡಿದ್ರಿ ಸರ್. ಆಗ ಮೇಡಮ್ ನಿಮಗೆ ಏನಂದ್ರು ಅಂದ್ರೆ, ನಾನ್ ಮನ್ಸ್ ಮಾಡಿದ್ರೆ ಎಲ್ಲ ತಲೆ ಕೆಳಗ್ ಮಾಡ್ತೇನೆ. ನಿನಗೆ ಅಷ್ಟೊಂದು ಧೈರ್ಯ ಇದೆಯಾ? ಹಲೋ, ಕಾಯಿ ಬಳ್ಳಿ ಆಗತ್ತೆ, ಬಳ್ಳಿ ಕಾಯಿ ಆಗತ್ತಮ್ಮ. ತಿರುಗಿ ಬಿಟ್ಟೆ ಅಂದ್ರೆ ಈ ಚೇರಲ್ಲಿ ನಾನು, ಆ ಚೇರಲ್ಲಿ ನೀವಿರ್ತೀರ. ಅಯ್ಯೋ ನಿನ್ನ, ಅಂದ್ರೆ ಪ್ಲಾನ್ ಮಾಡಿ ಹೀಗ್ ಮಾಡಿದ್ಯಾ? ಏನೋ ಎಲ್ಲ ಕೂಡ್ ಬಂತು ಬಿಡಿ. ಈಗ್ಲೇ ನಿನ್ ವಿಷಯನ ಮನೇಲಿ ಹೇಳ್ತೀನಿ. ಏಯ್, ನಿನ್ನ ಈ ಪೋಸ್ಟ್ ಇಂದ ಕೆಳಗಿಳಿಸಿ ಮತ್ತೆ ಅದೇ ಪ್ಲೇಸಿಗೆ ನಾನ್ ಬರ್ತೀನಿ. ಸಾರ್ಗೆ ಇನ್ನು ಇಳ್ದಿಲ್ಲ ಅನ್ಸುತ್ತೆ ಮೇಡಮ್. ನಾಣಿ ಅವರೇ, ಹೇಳಿ ಮೇಡಮ್. ಎಲ್ಲಿದ್ಯಾ ಬಾಲು? ನಾನ್ ಗಂಗನ್ ಆಫೀಸ್ ಹೊರಗಡೆ ಇದ್ದೀನಿ ಮೇಡಮ್. ಅಲ್ಲಿಗೆ ಯಾರಾದ್ರೂ ಬಂದ್ರಾ? ಅವಳನ್ನ ನೋಡಕ್ಕಾಗ್ಲಿ ಮಾತಾಡಕ್ಕಾಗ್ಲಿ? ಇಲ್ಲ. ಯಾಕೆ ಮೇಡಮ್? ಏನಿಲ್ಲ, ಯಾರೇ ಬಂದ್ರು ಸರಿ, ನನಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡು. ಸರಿ ಮೇಡಮ್. ಬಿ ಕೇರ್ಫುಲ್ ಬಾಲು, ಓಕೆ?
ಏನ್ ಸರ್ ಎಲ್ರು ಈಗ ಕೂತಿದ್ದೀರಾ? ಸಂತೋಷನಾ ಸಂತಾಪನಾ? ಹಾ ನಿಮ್ಗೆ ಸನ್ಮಾನ. ನಿತ್ಯ ನಿಂತ್ಕೊಮ್ಮ. ಹೇಳಿ ಅಜ್ಜಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರೂ ಸೇರಿ ತಗೊಂಡಿರೋ ನಿರ್ಧಾರ ಇದು. ಏನ್ ವಿಷಯ ಮಾವ? ನಾನು ತುಂಬಾ ಹೊತ್ತು ಬದುಕಲ್ಲ ಅನ್ನಿಸ್ತಿದೆ ಕಣೋ. ಗಂಗಾನ ಕೊನೆ ಸಲ ನೋಡಿ ನಾನು ಸಾಯ್ಬೇಕು. ಅವಳಿಗೆ ಕೆಲವೊಂದು ಸತ್ಯ ಹೇಳ್ಬೇಕು. ನನಗೆ ಇದೊಂದು ಸಹಾಯ ಮಾಡೋ, ನಿನ್ ಪುಣ್ಯ ಬರುತ್ತೆ. ಬಾಲು, ಏನತ್ತೆ ಇದು? ನನ್ನ ಗಂಗನ ಹತ್ರ ಕರ್ಕೊಂಡು ಹೋಗು. ನಾನು ಅವಳಿಗೆ ಅತ್ತೆ 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 ಅವಳ ಹೊಂಟೋದ್ಲ? ಒಂದ್ ವೇಳೆ ತುಳಸಿ ನನ್ಗಿಂತ ಮೊದಲೇ ಈ ಮನೆಗ್ ಬಂದು ಗಂಗಾಗೆ ಮ್ಯಾಟರ್ ಎಲ್ಲ ಹೇಳಿದ್ರೆ, ನೋ, ಹಾಗಾಗ್ಬಾರ್ದು. ಒಳಗಡೆ ಬರಬಹುದಾ? ಇದೇನಮ್ಮ, ಈ ಮನೆಗೆ ಹೆಣ್ ಕೊಟ್ಟಿರೋ ಅಮ್ಮ ನೀನು. ನಮ್ ಬೀಗತಿ ನೀನ್ ಹೀಗ್ ಕೇಳ್ಬೋದಾ? ಅಂದ್ರೆ ನಾನ್ ಒಳಗಡೆ ಬರೋದು ಜೈಗೆ ಇಷ್ಟ ಇದೆಯೋ ಇಲ್ವೋ ಅಂತ. ತಾಯಿ ಮಗಳು ಇಬ್ರು ಚೆನ್ನಾಗಿ ಓವರ್ ಆಕ್ಟಿಂಗ್ ಮಾಡ್ತಾರೆ. ಹೌದು, ಇಬ್ರು ಒಂದೇ ಅಲ್ವಾ? ಮಹಾನಟಿರು. ಜೈಗೆ ನೀವು ಅತ್ತೆ ರೂಪ ಅವ್ರೆ, ನೀವು ಅವನ್ ಪರ್ಮಿಷನ್ ತಗೊಳ್ಳೋದೇನಿದೆ? ಕಲ್ಪನಾ, ರೂಪ ಅವ್ರನ್ನ ಗೌರವದಿಂದ ಒಳಗ್ ಕರ್ಕೊಂಬ. ಸರಿ ರೀ. ಹಾ, ಆರತಿ ಮಾಡಿ ಸ್ವಾಗತ ಮಾಡಿ ಅತ್ಗೆ. ಬನ್ನಿ ಅತ್ಗೆ, ಬನ್ನಿ ಒಳಗೆ. ಯಾಕಮ್ಮ ಹಾಗಿದ್ಯಾ? ಹಾಗೇನಿಲ್ಲ ಅಜ್ಜಿ. ಏನೋ ಇದೆ, ನಿಮ್ ಮಾತಲ್ಲಿ ಏನೋ ವ್ಯತ್ಯಾಸ ಇದೆ. ಅಯ್ಯೋ, ಅಂಥದ್ದೇನೂ ಇಲ್ವಲ್ಲ. ಐ ಆಮ್ ಫೈನ್. ಸುಮ್ನೆ ಬರೋದಿಲ್ಲ ಮಹಾನ್ ಭಾವ್ರು ಅನ್ನೋ ಹಾಗೆ ಇವಾಗ ಯಾಕೆ ಬಂದಿದ್ದು? ಚಂದ್ರಿಕಾ, ಏನಂತ ಮಾತುಗಳು? ಮನೇಲಿ ಒಬ್ಳೇ ಇರ್ತೀನಲ್ಲ, ಯಾಕೋ ಲೋನ್ಲಿ ಅನಿಸ್ತು. ಆಫೀಸ್ಗೆ ಹೋಗೋ ಮನ್ಸಿರ್ಲಿಲ್ಲ. ಜನರ ಮಧ್ಯೆ ಇದ್ರೆ ಸರಿ ಹೋಗ್ಬೋದು ಅಂತ ಎಲ್ಲಿ ಹೋಗೋದು ಅಂತ ಗೊತ್ತಾಗ್ದೆ. ಹೇಳಿ ಮೇಡಮ್,
ಎಲ್ಲಿದ್ಯಾ ಬಾಲು? ಆಸ್ಪತ್ರೆನಾಗಿವ್ನಿ ಮೇಡಮ್. ಏನಾಯ್ತು? ಅಯ್ಯೋ ನನ್ಗೇನಾಗಿಲ್ಲ ಮೇಡಮ್. ನಾ ಮೂರಿ ನೆಂಗ್ಸಿಗೊಬ್ರಿಗೆ ಹುಷಾರಿಲ್ದೆ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದಿವ್ನಿ. ಹೌದಾ, ಸರಿ. ನಾನ್ ಹೇಳೋದನ್ನ ಹುಷಾರಾಗಿ ಕೇಳು. ಆ ಗಂಗಾ ಅಮ್ಮ ತುಳಸಿ ಇವತ್ ನನ್ನಿಂದ ತಪ್ಪಿಸ್ಕೊಂಡಿದ್ದಾಳೆ. ಆ ತುಳಸಿ ಎಲ್ಲೇ ಇದ್ರು ಗಂಗಾ ಹತ್ರ ಬರ್ತಾಳೆ. ನಾನು ಗಂಗಾ ಈಗ ಒಂದೇ ಮನೇಲಿದ್ದೀವಿ. ತುಳಸಿ ಗಂಗಾಗ್ ಸಿಗ್ಬಾರ್ದು. ಆ ತುಳಸಿ ಯಾರಿಗೂ ಸಿಗ್ಬಾರ್ದು. ಗಂಗಾ ಈ ಮನೆಯಿಂದ ಹೊರಗ್ ಬಂದ್ರೆ ನಿನಗ್ ಕಾಲ್ ಮಾಡ್ತೀನಿ. ಅವಳನ್ ಫಾಲೋ ಮಾಡು. ಗಂಗಾ ಅಲ್ಲಿಗ್ ಬಂದ್ರೆ ನೀನ್ ನನಗ್ ಕಾಲ್ ಮಾಡು. ಯಾವ ಪರಿಸ್ಥಿತಿಲೂ ಗಂಗಾ ತುಳಸಿಗ್ ಸಿಗ್ಬಾರ್ದು. ಸಿಕ್ಕಿದ್ರೆ ನನ್ ಪ್ಲಾನ್ ಎಲ್ಲ ಹಾಳಾಗ್ ಹೋಗುತ್ತೆ. ಗಂಗಾ ನಿನಗ್ ಸಿಗಲ್ಲ. ಮಿಕ್ಕಿದ ವಿಷಯ ಎಲ್ಲ ನಾವು ಸಿಕ್ದಾಗ ಮಾತಾಡೋಣ, ಸರಿನಾ? ಸರಿ ಮೇಡಮ್. ನಾನ್ ಮನ್ಸ್ ಮಾಡಿದ್ರೆ ಎಲ್ಲ ತಲೆ ಕೆಳಗ್ ಮಾಡ್ತೇನೆ. ನಿನಗೆ ಅಷ್ಟೊಂದು ಧೈರ್ಯ ಇದೆಯಾ? ಹಲೋ, ಕಾಯಿ ಬಳ್ಳಿ ಆಗತ್ತೆ, ಬಳ್ಳಿ ಕಾಯಿ ಆಗತ್ತಮ್ಮ. ತಿರುಗಿ ಬಿಟ್ಟೆ ಅಂದ್ರೆ ಈ ಚೇರಲ್ಲಿ ನಾನು, ಆ ಚೇರಲ್ಲಿ ನೀವಿರ್ತೀರ. ಹೇಳಿ, ಬಾಯ್ ತೆಗ್ದು ಏನ್ ಹೇಳ್ತೀರಾ? ಸುಮ್ನೆ ನನಗೆ ವಾರ್ನಿಂಗ್ ಕೊಡ್ತೀರಾ? ಅದಕ್ಕೆ ನಾಲ್ಗೆ ಸೀಳಿದ್ದು. ಹಲೋ ಯಜಮಾನ್ರಿ, ಏನ್ ಮಾಡ್ತಾ ಇದ್ದೀರಾ? ಏಯ್, ನನ್ ರೂಮ್ಗೆ ಯಾಕೆ ಬಂದೆ? ಅಯ್ಯೋ ನನ್ ಗಂಡ, ನಿಮ್ ಹೆಂಡತಿ ನಿಮ್ ರೂಮಗಲ್ದೆ ಇನ್ನೆಲ್ಲಿಗೆ ಹೋಗ್ತಾಳೆ? ನಿಮ್ ಮಾಮ್ ನಿನ್ ಜೊತೆ ಇರ್ಬೇಕು ಅಂತಲ್ವಾ ಇಲ್ಲಿಗೆ ಬಂದಿರೋದು? ಇವತ್ತಾದ್ರೂ ಅವ್ರ ಪಕ್ಕದಲ್ಲಿ ಮಲಗ್ಬೋದಲ್ವಾ? ಸ್ವಲ್ಪ ನೆಮ್ಮದಿ ಆದ್ರೂ ಸಿಗುತ್ತೆ. ಯಾರ್ಗೆ? ನಿಮಗ ನನ್ ಮಾಮ್ಗ? ನನ್ಗಿರ್ಬಾರ್ದು ಅಂತ ಅಲ್ವಾ ನೀನ್ ಇಲ್ಲಿಗೆ ಬಂದಿರೋದು? ಅಬ್ಬಾ, ಎಷ್ಟು ಬುದ್ಧಿವಂತರು. ಈ ನೆಪ ಇಟ್ಕೊಂಡು ನನ್ನ ಹತ್ರ ಗಲಾಟೆ ಮಾಡ್ಬೇಕು ಅಂತ ಅಲ್ವಾ? ಆ ತರ ಅವಕಾಶ ನಿಮಗ್ ಕೊಡ್ತೀನಾ? ಹೌದು, ನನಗ್ ಮನಶಾಂತಿ ಕೊಡ್ಬಾರ್ದು ಅನ್ನೋದಲ್ವಾ ನಿನ್ ಉದ್ದೇಶ? ಏನ್ರಿ, ಪ್ರೀತ್ಸೋ ಹೆಂಡತಿ ನಾನಿರುವಾಗ ಮತ್ತೆ ನಿಮ್ಗೆ ಮನಶಾಂತಿ, ಆ ಡಿಸ್ಕೋ ಶಾಂತಿ ಬೇಕಾ? ನೀನ್ ಪ್ರೀತ್ಸೋಳಲ್ವೇ, ಸಾಯಿಸೋಳು. ಮೈ ತುಂಬಾ ವಿಷ ಇಟ್ಕೊಂಡಿರೋ ವಿಷಕನ್ಯೆ. ವಿಷಕನ್ಯೆ ಅಂದ್ರೆ ನಾನ್ ನಾಗಕನ್ಯೆನಾ? ಹಾಗಾದ್ರೆ ನೀವ್ ನಾಗರಾಜ? ಹೌದು, ನೀನ್ ನಾಗರಹಾವು. ನನ್ನನ್ ಬಿಡದೆ ನನ್ ಕತ್ಸುತ್ಕೊಂಡಿದ್ಯಾ. ಅಂದ್ರೆ ನೀವು ಶಿವ ಅಂತ ಆಯ್ತು. ನಾಗರಹಾವನ್ನ ಕುತ್ತಿಗೆಗೆ ಹಾಕೊಳ್ಳೋದು ಅವನೇ ಅಲ್ವಾ? ಎಸ್, ನಾನ್ ಶಿವನೇ. ನೀನು ಅನ್ನೋ ವಿಷನ ಗಂಟಲ್ಲಿ ಇಟ್ಕೊಂಡು ನುಂಗೋಕು ಆಗದೆ ಕಕ್ಕೋಕು ಆಗದೆ ಟಾರ್ಚರ್ ಅನುಭವಿಸ್ತಾ ಇದೀನಿ. ಹೋಗ್ಲಿ, ಗಂಗೆ ಆಗ್ಲಾ? ತಲೆ ಮೇಲೆ ನಿಮ್ಗೆ ತಂಪಾಗಿರುತ್ತೆ. ನೀನ್ ಗಂಗೆನೂ ಅಲ್ಲ, ಪಾರ್ವತಿನೂ ಅಲ್ಲ. ಈ ಪಾರ್ವತಿ ನಿಮಗ್ ಬೇಡದೆ ಇದ್ರೆ ನೀವು ದೇವದಾಸ ಆಗ್ತೀರಾ. ಮತ್ತೆ ನಾನು ಗಂಡ್ ವೇಷ ಹಾಕೋಬೇಕಾಗತ್ತೆ. ಈಗ ಹಾಕಿರೋ ವೇಷಗಳೆಲ್ಲ ಸಾಕು. ಆಫೀಸಲ್ಲಿ ಮಾಡಿರೋ ಅವಮಾನ ಸಾಲದು ಅಂತ ಈಗ ಮನೇಲಿ ಕೂಡ ಸ್ಟಾರ್ಟ್ ಮಾಡಿದ್ಯಾ? ತಲೆನೋವು ನೀನು. ನಿನ್ ಮೇಲೆ ಯುಟಿಸಿಂಗ್ ಕೇಸ್ ಹಾಗೆ ಟಾರ್ಚರಿಂಗ್ ಕೇಸ್ನು ಕೊಡ್ಬೇಕು ಅಂತಿದೀನಿ. ಯಾಕ್ರೆ ಅಷ್ಟು ಕೋಪ ಮಾಡ್ಕೊಳ್ಳೋದು? ಅಡ್ಜಸ್ಟ್ ಮಾಡ್ಕೊಳ್ಳಿ, ಬನ್ನಿ. ದೂರ ಹೋಗು. ಏಯ್, ನಿನ್ ನಾಟಕ ನನ್ನ ಹತ್ರ ಬೇಡ. ಮರ್ಯಾದೆಯಿಂದ ನನ್ನ ಚೇರ್ನ ಬಿಡ್ದಿದ್ರೆ ನಿನ್ನ ಸುಮ್ನೆ ಬಿಡಲ್ಲ. ಏನ್ ಮಾಡ್ತೀರಾ? ಹಾ, ಏನ್ ಮಾಡ್ತೀರಾ? ನಾನ್ ನಿಮ್ಮನ್ನ ಬಿಡೋ ಚಾನ್ಸೇ ಇಲ್ಲ. ಸತ್ರು ಬದುಕಿದ್ರು ನಿಮ್ ಜೊತೆ ಅಂತ ನನ್ ಮಾಮ್ಗೆ ಮಾತ್ ಕೂಡ ಕೊಟ್ಟಿದ್ದೀನಿ. ಅದಕ್ಕೆ ನನ್ ಮಾಮ್ ಕೂಡ ಹ್ಯಾಪಿ ಫೀಲ್ ಆಗಿ ನನ್ಗೆ ನಿಮ್ಮನ್ನ ಬಿಡ್ದೆ ಸೆರಗಿ ಕಟ್ಕೋ ಅಂತ ಅಂದ್ರು. ಅದಕ್ಕೆ ನಿಮಗ್ ಗೊತ್ತಾಗ್ದಿದ್ದ ಹಾಗೆ ನಿಮ್ಮನ್ನ ಹೇಗ್ ಸೆರಗಿ ಕಟ್ಕೋತೀನೋ ನೀವೇ ನೋಡಿ. ಏಯ್, ಏನಿದು? ಓದಿಲ್ವಾ? ಅಯ್ಯೋ, ಓದಕ್ ಬರಲ್ವಾ? ಓದ್ದೆ. ಮತ್ತೆ ಏನು ಅಂತ ಯಾಕೆ ಹೇಳಿದ್ದು? ಅಲ್ಲ, ನನ್ನ ಯಾರು ಅನ್ಕೊಂಡಿದ್ಯಾ?
ನೀವಾ ಸೂರ್ಯವಂಶದ ಜಯಸೂರ್ಯ? ಹಾಗಂದ್ಮೇಲೆ ನನಗೆ ಈ ತರ ಲಿಸ್ಟ್ ಕೊಟ್ರೆ ಏನರ್ಥ? ಆ ಓ, ಐ ಆಮ್ ಸಾರಿ ಸರ್, ತಪ್ಪಾಯ್ತು, ಕ್ಷಮಿಸಿ, ಸಾರಿ. ನಾಣಿ ಅವ್ರೆ, ಮೇಡಮ್. ಒಂದ್ಸಲ ಇಲ್ಲಿ ಬನ್ನಿ. ಬರ್ತಿದ್ದೀನಿ ಮೇಡಮ್. ಮೇಡಮ್ ಹೇಳಿ ಮೇಡಮ್. ಈಗ ನಾಣಿ ಅವ್ರೆ, ನಿಮ್ ಮೀನಾಕ್ಷಿಗೆ ಹೂ ಬಳೆ ಇವೆಲ್ಲ ಬೇಕಾದ್ರೆ ಯಾರ್ ತರೋದು? ನಾನೇ ಮೇಡಮ್. ಓ, ಮತ್ತೆ ಲಿಪ್ಸ್ಟಿಕ್, ನೇಲ್ ಪಾಲಿಶ್ ಇದು? ಅದು ಕೂಡ ನಾನೇ ಮೇಡಮ್. ಓಹೋ, ಇನ್ನೇನ್ ತರ್ತೀರಾ ನಾಣಿ ಅವ್ರೆ? ಅವಳಿಗೆ ಏನೇ ಬೇಕಾದ್ರೂ ಎಲ್ಲ ನಾನೇ ತರ್ತೀನಿ ಮೇಡಮ್. ಯಾಕೆ? ಯಾಕಂದ್ರೆ ಅವಳು ನನ್ನ ಹೆಂಡತಿ, ನಾನು ಅವಳು ಗಂಡ. ಓ, ಇನ್ ನೀವ್ ಹೋಗ್ಬೋದು. ಅಂದ್ರೆ ಏನು? ಆ ನಾಣಿ ನಾನು ಒಂದೇನಾ? ಏನ್ ಡಿಫ್ರೆನ್ಸು? ಅವರು ಅವ್ರ ಮೀನಾಕ್ಷಿ ಗಂಡ, ನೀವು ನನ್ ಗಂಡ. ಹೆಂಡತಿಗೆ ಏನ್ ಬೇಕಾದ್ರೂ ಗಂಡನೇ ತರ್ಬೇಕು. ಸರಿ ಬಿಡಿ, ನಿಮ್ಗಷ್ಟು ಮನ್ಸಿಲ್ದಿದ್ರೆ ಏನ್ ಮಾಡೋದು? ಆ ಬಾಧೆ ಏನು ನಾನೇ ನೋಡ್ಕೋಬೇಕು. ಆಫೀಸ್ ಬಾಯ್ಗೆ ಹೇಳಿ ತರ್ಸ್ಕೋತೀನಿ. ಏನ್ ಬೇಕು ಮೇಡಮ್? ಸರ್ ಕೈಯಲ್ಲಿರೋ ಲಿಸ್ಟ್ ತಗೊಂಡು ಅದ್ರಲ್ಲಿರೋದೆಲ್ಲ ತನ್ನಿ. ಕೊಡಿ ಸರ್. ನಿನ್ನ ಸಾಯಿಸ್ಬಿಡ್ತೀನಿ. ಹೋಗ. ಯಾಕಿದ್ದು? ಯಾಕ ಹುಡ್ಗನ ಕಳಿಸ್ಬಿಟ್ರಿ? ಅಮ್ಮ ಕೊಡಲ್ಲ, ಬೇರೆಯವ್ರಿಗೂ ಬಿಡಲ್ಲ ಅನ್ನೋ ಹಾಗಿದೆ ನಿಮ್ ವರಸೆ. ಏಯ್, ಅವನ ಹತ್ರ ಇದನ್ನ ತರಿಸ್ತೀಯಾ? ಮತ್ತೆ ನೀವು ಸೂರ್ಯ ವಂಶದ ಜಯಸೂರ್ಯ ಅಲ್ವಾ? ನಿಮಗಿದೆಲ್ಲ ತರ್ಬೇಕು ಅಂದ್ರೆ ಕಷ್ಟ ಆಗತ್ತಲ್ವಾ? ಮತ್ತೆ ಅದಕ್ಕೆ ನಾನು ಯಾವ ಆಫೀಸ್ ಬಾಯ್ ಹತ್ರನೋ, ಯಾವ ಸೆಕ್ಯೂರಿಟಿ ಹತ್ರನೋ, ಇಲ್ದಿದ್ರೆ ಯಾರೋ ದಾರಿಲಿ ಹೋಗೋ ದಾಸಯ್ಯನ ಹತ್ರ ತರಿಸ್ತೀನಿ ಬಿಡಿ. ನಿನ್ಗೇನಾದ್ರೂ ಬುದ್ಧಿ ಇದ್ಯಾ? ಯಾರಿಗೇನ್ ಹೇಳ್ಬೇಕು? ಹಲೋ, ಅದು ಇರೋದಿಕ್ಕೆ ನಿಮ್ ಕೈಯಲ್ಲಿ ಆ ಲಿಸ್ಟ್ ಇದೆ. ನಿಮಗೆ ಬುದ್ಧಿ ಇಲ್ದೆ ಅದನ್ನ ನಾನ್ ತರ್ಬೇಕಾ ಅಂತ ಬೈದಿದ್ದು. ಯಾರಿಗೇನ್ ಹೇಳ್ಬೇಕೋ, ಯಾರ್ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಕ್ಕೆ ನನ್ನ ಈ ಸೆಟ್ಟಲ್ಲಿ ಕೂರ್ಸಿದ್ದು. ನಿಮ್ಮನ್ನ ಡಿಮೋಟ್ ಮಾಡಿ ನನ್ನ ಪ್ರಮೋಟ್ ಮಾಡಿದ್ದು. ಅರ್ಥ ಆಯ್ತಾ? ತುಳಸಿ ತಪ್ಪಿಸ್ಕೊಂಡು 24 ಅವರ್ಸ್ ಆಯ್ತು. ಇಲ್ಲಿವರೆಗೂ ಅವಳ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ಎಲ್ಲಿದ್ಯಾ? ಅದು ಗಂಗನ ಆಫೀಸ್ ವರ್ಗಿವ್ನಿ ಮೇಡಮ್. ಈಗಷ್ಟೇ ಗಂಗಾ ಒಳಗೋದ್ಲು. ಆ ತುಳಸಿ ಅಲ್ಲಿಗೆ ಬಂದ್ಲಾ? ಇಲ್ಲ ಮೇಡಮ್. ಓಕೆ, ನೀನ್ ಎಲ್ಲಿಗೂ ಹೋಗ್ಬೇಡ. ಆಫೀಸ್ ಹೊರಗಡೆನೆ ಇದ್ದು ತುಳಸಿ ಅಲ್ಲಿಗೆ ಬಂದ್ರೆ ಇಮ್ಮಿಡಿಯೇಟ್ ಆಗಿ ನನ್ನ ಹತ್ರ ಕರ್ಕೊಂಡ್ ಬಾ. ಓಕೆ ಮೇಡಮ್. ಏನ್ ಮಾಡಕ್ಕೂ ಇಲ್ಲಿ ಪ್ರಜ್ಞೆ ಬರ್ಬೇಕಲ್ಲ. 1 ಗಂಟೆ ಆದ್ಮೇಲೆ ಪ್ರಜ್ಞೆ ಬರ್ತದೆ ಅಂದ್ರು. 12 ಗಂಟೆನೇ ಆಯ್ತು, ಇನ್ನೂ ಎದ್ದಿಲ್ಲ. ತಿರ್ಗೇನಾದ್ರೂ ಕೋಮಾಗಿಮಾಗ್ ಹೊಂಟೋದ್ಲಾ? ಈ ಮನೆಗೂ ಬರ್ಲಿಲ್ಲ, ಆಫೀಸ್ಗೂ ಹೋಗ್ಲಿಲ್ಲ. ತುಳಸಿ ಇಲ್ಲೂ ಬರ್ದೆ ಅಲ್ಲೂ ಹೋಗ್ದೆ ಮತ್ತೆಲ್ಲಿಗೆ ಹೋಗಿರ್ಬೋದು? ಅದಕ್ಕೆ ನನ್ ಪಿಯನ ನಾನೇ ಪರ್ಸನಲ್ ಆಗಿ ಅಪಾಯಿಂಟ್ ಮಾಡ್ಕೊಂಡೆ. ನನಗೂ ನನ್ ಜನರಿಗೂ ಯಾರ ಭಿಕ್ಷೆನೂ ಅಗತ್ಯ ಇಲ್ಲ. ನನ್ ಪಿಯಗೆ ನಾನೇ ಸ್ಯಾಲ್ರಿ ಕೊಡ್ತೀನಿ. ಈಗೇನಂತಾರೋ ಕೇಳು ಶರತ್. ಇನ್ನೇನಂತಾರೆ ಸರ್, ಸೀದೋಗಿರೋ ದೋಸೆ ತರ ಆಗಿದೆ ಇವ್ರ ಫೇಸು. ಮೇಡಮ್, ನಮ್ಗೆ ಪಂಚ ಹೋಗೋ ಕಾಲ ಬಂದ್ರೆ ಹೀಗೆ ನಾಣಿ ಅವ್ರೆ. ಹೋಗೋ ಕಾಲ ಅಲ್ಲ, ನನಗೂ ಟೈಮ್ ಬಂದಿದೆ ಅಂತ ಹೇಳು ಶರತ್. ಎಸ್ ಸರ್, ಅವರ್ ಟೈಮ್ ಸ್ಟಾರ್ಟ್ಸ್ ನೌ. ಸ್ಟಾರ್ಟ್ ಆಗೋಕೆ ಟೈಮ್ ಏನಾದ್ರೂ ಕಾರೋ ಬಸ್ ಅನ್ಕೊಂಡಿರಾ? ನಾಣಿ ಅವ್ರೆ, ಮೇಡಮ್
ಇದ್ರ ಹಿಂದೆ ಏನೋ ದೊಡ್ಡ ಕುತಂತ್ರ ಇದೆ ಅಂತ ನನ್ಗೆ ಅನುಮಾನ. ನಾವು ಸ್ವಲ್ಪ ಫೋಕಸ್ ಮಾಡ್ಬೇಕು. ಹಾ, ಫೋಕಸ್ ಮಾಡಿದ್ರು ಶೂಟ್ ಮಾಡಿದ್ರು ಇನ್ನು ನಿಮ್ ಬೇಳೆ ನನ್ನ ಹತ್ರ ಬೇಯಲ್ಲ. ಹಲೋ, ನಿನ್ ಕುಕ್ಕರಲ್ಲೂ ಬೇಯಲ್ಲ. ನಿನ್ನೆ ಮೊನ್ನೆ ಬಂದಿರೋ ನಿನಗೆ ಇಷ್ಟು ಬುದ್ಧಿ ಇದ್ರೆ ಬೈ ಬರ್ತ್ ಬ್ರೈನ್ ಶಾರ್ಪ್ ಆಗಿ ಹುಟ್ಟಿದವನು. ನನಗಿಷ್ಟು ಬುದ್ಧಿ ಇರಬೇಡ. ನೀವು ಸೂಪರ್ ಸರ್. ಏಯ್ ಇದಕ್ ಮುಂಚೆ ನೀನೇನಾದ್ರು ಭಜನೆ ಮಾಡಿ ಕೆಲಸ ಮಾಡ್ತಿದ್ದೆ, ನಾವು ಮಾತಾಡಿದ್ರೆ ವಿಷಲ್ ಹೊಡಿತೀಯ, ಚಪ್ಪಳೆ ಹೊಡಿತೀಯ. ಇಂಥವ್ರನ್ನ ಸರ್ ನೀವು ಕೆಲ್ಸಕ್ಕೆ ಇಟ್ಕೊಂಡಿರೋದು? ಬೆನ್ ಹಿಂದೆ ಇದ್ದು ಚೂರಿ ಚುಚ್ಚೋರ್ಗಿಂತ ಬೆನ್ ತಟ್ಟಿ ಪ್ರೋತ್ಸಾಹ ಕೊಡೋರೆ ಬೆಟರ್ ನಾಣಿ. ನಿನಗೂ ನಿನ್ ಮೇಡಮ್ಗೂ ಬುದ್ಧಿ ಕಲ್ಸೋದಕ್ಕೆ ಈ ಕೆಲಸ ಮಾಡಿದ್ದು. 1 shot 2 birds. ಮನೆಗ್ ಬಂದಾಯ್ತು. ನಿಮ್ ರೂಮ್ ಒಳಗ್ ಬರಕ್ಕೂ ಬಿಟ್ಟಾಯ್ತು. ನಿಮ್ ಮನ್ಸೊಳಗ್ ಕೂಡ ಬಿಡ್ಬೋದಲ್ಲ. ನಿಮ್ಗೆ ನಾನಂದ್ರೆ ಪ್ರೀತಿ ಇದೆ, ಆದ್ರೆ ಅದನ್ನ ಒಪ್ಕೊಳ್ಳೋಕೆ ನಿಮ್ಗೆ ಅಹಂ ಅಡ್ಡ ಬರ್ತಿದೆ. ಗಂಡ ಹೆಂಡತಿ ಮಧ್ಯೆ ಇರ್ಬೇಕಾದ್ದು ಅಭಿಮಾನ, ಅನುರಾಗ ಹೊರತು ಅಹಂ, ಕೋಪ ಅಲ್ಲ ರೀ. ಇದೆಲ್ಲ ನಿಮಗ್ ಗೊತ್ತಿಲ್ಲ ಅಂತ ಹೇಳ್ತೀನಿ. I love you. You love me, na? ನನ್ಗೇನು ಅರ್ಥ ಆಗ್ತಾ ಇಲ್ಲ ಬಾಲು. ಆ ತುಳಸಿ ತಪ್ಪಿಸ್ಕೊಂಡು 2 ದಿನ ಆದ್ರೂ ಇನ್ನೂ ಗಂಗಾ ಹತ್ರ ಹೋಗ್ಲಿಲ್ಲ ಅಂದ್ರೆ ಅವಳು ಏನಾದ್ಲು, ಎಲ್ಲಿ ಹೋಗಿದ್ದಾಳೆ? ಅತ್ತೆ ನಂತವನೇ ಅವಳೆ ಅಂತ ಹೇಳಿದ್ರೆ ನನ್ಗಾಗ ನಷ್ಟ ಎಷ್ಟು, ಲಾಭ ಎಷ್ಟು? ಅವಳೇನಾದ್ರೂ ನನ್ ಕೈಗೆ ಸಿಗ್ಬೇಕು, ಡೈರೆಕ್ಟ್ ಆಗಿ ತಲೆಗೆ ಗನ್ನಿಟ್ಟು ಶೂಟ್ ಮಾಡ್ತೀನಿ. ಅಬ್ಬ, ಈಗೇನಾದ್ರೂ ಅತ್ತೆ ನಂತವ ಅವಳೆ ಅಂತ ಹೇಳಿದ್ರೆ ಈ ಅಮ್ಮ ನನ್ನ ಸೂಟ್ ಮಾಡಿದ್ರು ಮಾಡ್ತಾಳೆ. ಸ್ವಲ್ಪ ದಿನ ಅತ್ತೆ ನಂತವನೇ ಜೋಪಾನ ಮಾಡಿ ಕಳೆದು ಅತ್ತೆಗೂ ಒಳ್ಳೇದು, ನನಗೂ ಒಳ್ಳೇದು. ಏನ್ ಯೋಚಿಸ್ತಿದ್ಯಾ ಬಾಲು? ಅದು ಆ ತುಳಸಿ ಬಗ್ಗೆ ಮೇಡಮ್. ಯಾವ್ದಕ್ಕೂ ಒಳ್ಳೇದು ಬಾಲು. ಆಫೀಸ್ ಹತ್ರ, ಮನೆ ಹತ್ರ ನಮ್ ಜನರನ್ನ ನಿಲ್ಸಿರು.
ಅವ್ರಿಗೆಲ್ಲ ಶಿಫ್ಟ್ ವೈಸ್ ಕಾವಲ್ ಕಾಯೋದಕ್ಕೆ ಹೇಳು. ಆ ತುಳಸಿ ಯಾವುದೇ ಪರಿಸ್ಥಿತಿಲೂ ನಮ್ ಜನರನ್ನ ದಾಟಿ ಆ ಗಂಗಾ ಹತ್ರ ಹೋಗ್ಬಾರ್ದು. ಅವಳನ್ನಂತ ವಿದ್ಮೇಲೆ ಅಷ್ಟು ಈಸಿಯಾಗಿ ಹೋಗಕ್ಕಾಗಲ್ಲ ಬುಡಿ ಮೇಡಮ್. ಏನ್ ಹೇಳ್ದೆ? ಅಯ್ಯಯ್ಯೋ, ಬಾಯ್ ತಪ್ಪಿಡ್ತು. ನೀನ್ ಇವಾಗ ಏನಂದೆ? ಅದೇ ಮೇಡಮ್, ಆ ತುಳಸಿ ನನ್ ಕೈಗೆ ಸಿಕ್ಕಿದ್ಮೇಲೆ ನಮ್ ಕೈಯಿಂದ ತಪ್ಪಿಸ್ಕೊಳಕ್ ಆಗಕ್ಕಿಲ್ಲ ಅಂತೀವ್ನಿ. ಕರೆಕ್ಟ್ ಆಗಿ ಹೇಳ್ದೆ. ಒಂದ್ಸಲ ಆಗಿರೋ ತಪ್ಪನ್ನ ನಾವ್ ಮತ್ತೆ ಆಗೋದಕ್ ಬಿಡ್ಬಾರ್ದು. ಈ ಸಲ ಹುಷಾರಾಗಿ ಯಾವ ಚಟಾನು ಇಲ್ದೇ ಇರೋರಿಗೆ ಕಾಯೋದಕ್ ಹೇಳು. ಇದಕ್ಕಿಂತ ಮುಂಚೆ ಇದ್ದವರು ಕಂಠಪೂರ್ತಿ ಕುಡ್ದಿದ್ದಕ್ಕೆ ಆ ತುಳಸಿ ಈಸಿಯಾಗಿ ತಪ್ಪಿಸ್ಕೊಂಡಿದ್ದು. ಸರಿ ಮೇಡಮ್, ಪೊಲೀಸ್ ಕಮಾಂಡರ್ ಅಂತ ಜನರನ್ನೇ ಇಡ್ತೀನಿ. ಹಾಗೆ ನೀನ್ ಕೂಡ ಈ 4 ದಿನ ಸ್ವಲ್ಪ ಡ್ರಿಂಕ್ಸ್ ಮಾಡದೆ ಕೇರ್ಫುಲ್ ಆಗಿರು. ತುಳಸಿ ಸಿಕ್ತಿದ್ದ ಹಾಗೆ ನಾನೇ ದೊಡ್ಡ ಪಾರ್ಟಿ ಕೊಡಿಸ್ತೀನಿ, ಓಕೆನಾ? ಟೇಕ್ ಕೇರ್. ಅಯ್ಯೋ ಹೆಂಗ್ಸೆ, ಇವಳಂತೂ ಸಾಮಾನ್ಯದವಳಲ್ಲಪ್ಪೋ. ಒಳಗಿರೋದನ್ನೆಲ್ಲ ಬಾಯ್ ತಪ್ಪಿ ಏಳು ಬಿಡ್ತಿದ್ನಲ್ಲ ನಾನು. ನಿಜವಾಗ್ಲೂ ನಾನು ಹುಷಾರಾಗಿರ್ಬೇಕು. ನಮ್ಮ ಮತ್ತೇನು ಹುಷಾರ ಕಾವಲ್ ಕಾಯ್ಬೇಕು. ಮನೇಲಿ ಕೂತು ನೀವ್ ಮಾಡ್ತಿರೋ ಕೆಲ್ಸ ಅದಾ? ಹಾಗ್ ಕೇಳಮ್ಮ. ಯಾಕೆ, ಇದೇನ್ ಕೆಲ್ಸ ಅಲ್ವಾ? ಚಪಾತಿ ಮಾಡೋದ್ ಕೂಡ ಒಂದ್ ಕೆಲ್ಸನಾ? 64 ವಿದ್ಯೆಯಲ್ಲಿ ಅಡ್ಗೆ ಮಾಡೋದ್ ಕೂಡ ಒಂದ್ ವಿದ್ಯೆ ಅಮ್ಮ. ಓಹೋ, ಅಂದ್ರೆ ನಿಮ್ ಸೋದ್ರಳಿಯನ್ನ ಯಾವ್ದಾದ್ರು ಹೋಟೆಲ್ ಅಲ್ಲಿ ಅಡ್ಗೆ ಮಾಡಕ್ ಕಳಿಸ್ತೀರಾ? ಸರ್, ನೀವು ಮಾಡಿರೋ ಚಪಾತಿ ಒಂದ್ಸಲ ತೋರಿಸಿ ನೋಡೋಣ. ಯಾವ ದೇಶದ ಮ್ಯಾಪ್ ಯಜಮಾನ್ರೆ ಅದು? ಯಾಕೆ, ಚಪಾತಿ ಅಂದ್ರೆ ಸರ್ಕಲ್ ಆಗೇ ಇರ್ಬೇಕಾ? ಈ ಶೇಪ್ ಅಲ್ಲಿ ಇರಬಾರ್ದಾ? ಹಾಗ್ ಮಾಡಿದ್ರೆ ಸರಿಯಾಗಿ ಬೇಯ್ದೆ ನಾಯಿ ಕೂಡ ತಿನ್ನಲ್ಲ ಯಜಮಾನ್ರೆ. ಅದಕ್ಕೆ ನಿನಗ್ ತಿನ್ಸೋದಕ್ಕೆ ಅಂತ ಮಾಡ್ತಿರೋದು. ಇವನ್ನ ಹೀಗೆ ಬಿಟ್ರೆ ಅಡ್ಗೆ ಅವನ್ ಆಗೋದ್ರಲ್ಲೂ ಆಶ್ಚರ್ಯ ಇಲ್ಲಮ್ಮ. ಇಂತ ಅಡ್ಗೆ ಅವ್ರನ್ನ ಯಾರ್ ಕೆಲ್ಸಕ್ಕೆ ಇಟ್ಕೋತಾರೆ ಅಜ್ಜಿ? ಯಾಕೆ, ಜೈಗೇನ್ ಕಡಿಮೆನಮ್ಮ? ಜಮ್ ಅಂತ ಮನುಷ್ಯ ಯಾವ್ದಾದ್ರು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ದ ಅಂದ್ರೆ ಸುಬ್ಬಣ್ಣನ್ ಹೋಟ್ಲ್ ಹಾಗೆ ಜನ ಕ್ಯೂ ಕಟ್ಟಿ ಅಲ್ಲಿ ಬರ್ತಾರೆ. ಮೊದ್ಲು ಆ ಹೋಟೆಲ್ ಅಲ್ಲಿ ನೀನ್ ತಿಂತಿರೋ ಇಲ್ವೋ ಆ ಯೋಚನೆ ಮಾಡಿ ಚಿಕ್ಕಪ್ಪ. ಏನಾದ್ರೂ ಒಂದ್ ಮಾಡಿ ಇವನ್ನ ಅರ್ಜೆಂಟ್ ಆಗಿ ಆಫೀಸ್ ಕರ್ಸ್ಕೊಳಮ್ಮ. ಬೆಳಗ್ಗೆಯಿಂದ ಇವನ್ ಅವತಾರ ನಾವ್ ನೋಡಕ್ ಆಗ್ತಿಲ್ಲ. ನಾನೆಲ್ಲೂ ಹೋಗಲ್ಲ, ಈ ಕೆಲ್ಸನೇ ಮಾಡ್ತೀನಿ. ಏನೇನು ಮನೇಲಿ ಕೂತ್ಕೊಂಡು ಚಪಾತಿ ಮ್ಯಾಪ್ ಮಾಡ್ತಿದ್ದೀರಾ ಸರ್? ಕೂತ್ಕೊಳ್ಳಿ ಬಿಡಿ ನಾಣಿ ಅವ್ರೆ. ದಿ ಗ್ರೇಟ್ ಸೂರ್ಯವಂಶದ ಜಯಸೂರ್ಯ ಆಫ್ಟರ್ ಆಲ್ ಚಪಾತಿ ಮಾಡ್ತಾ ಕೂತಿದ್ರೆ ಅದು ಸೂರ್ಯವಂಶದ ವಂಶಕ್ಕೆ ಮಚ್ಚೆ ಆಮೇಲೆ ಅಲ್ವಾ? ಮತ್ತೆ ಯಾಕೆ ಇಲ್ದಿರೋ ಜಗಳ ಯಜಮಾನ್ರೆ? ನೀವ್ ಆಫೀಸಿಗೆ ಬನ್ನಿ, ನಿಮ್ MD ಸೀಟ್ ನ ನಿಮ್ಗೆ ಕೊಡ್ತೀನಿ. ನಿಜವಾಗ್ಲೂ ಕೊಡ್ತೀಯಾ? ಕೊಡ್ತೀನಿ ಅನ್ನಲ್ಲ. ಮತ್ತೆ ಯಾವ ಕಂಡೀಷನ್ ಹಾಕಲ್ಲ ಅಲ್ವಾ? ಮೊದ್ಲು ನೀವ್ ಆಫೀಸಿಗೆ ಬನ್ನಿ, ಹೇಳ್ತೀನಿ. ಏನು ನನ್ ಮೇಲೆ ನಂಬಿಕೆನೆ ಬರ್ತಿಲ್ವಾ? ಬೇಕಾದ್ರೆ ಇಲ್ಲಿ ನೋಡಿ, ನನ್ ರಾಜೀನಾಮೆ ಲೆಟರ್ ನೋಡಿ. ಬಂದ್ಯ ಬಾಲು, ಗಂಗನ್ ಕರ್ಕೊಂಡ್ ಬಂದ. ಎಲ್ಲಿಂದ ಕರ್ಕ ಬರ್ಲಿ? ಇಷ್ಟಕ್ಕ ಅವಳ ಮನಸ್ಸುಳ? ಏನಾಯ್ತು? ಅವಳು ನಾನ್ ಮಾತು ಕೇಳ್ತಾಳ? ನಾನ್ ಬಾ ಅಂದ ಕೂಡ್ಲೆ ಬಂದಿದ್ರೆ ನಮ್ಗೆ ಯಾಕಿ ಕರ್ಮ? ಅವಳಿಂದ ನೀನೇನು ಆಸ್ಪತ್ರೆ ಪಾಲಾದೆ. ನಾನ್ ನೋಡು ಇಲ್ಲಿ ಹಿಂಗ್ ಕಷ್ಟ ಪಡ್ತಾ ಇವ್ನಿ. ಅದು ನಿಜನೇ. ನಿನ್ನಂಥವನ್ನ ಯಾವ ಹುಡುಗಿ ತಾನೇ ನಂಬ್ತಾಳೆ? ಗಂಗಾ ಸತ್ರು ಇವನನ್ನ ನಂಬಲ್ಲ. ಹೋಗ್ಲಿ, ನನ್ನನ್ನೇ ಅವಳ ಹತ್ರ ಕರ್ಕೊಂಡು ಹೋಗೋ. ಒಳ್ಳೆ ಕತೆ. ನೀನ್ 10 ದಿನ ಕದ್ಲಬಾರ್ದು ಅಂತ ಡಾಕ್ಟರ್ ಹೇಳವ್ರೆ. ಈಗ ಈ ಮಂಚದಿಂದ ಇಳಿದೆ ಅನ್ಕೋ, ಇನ್ನೇನ್ ಮ್ಯಾಕ್ ಹೋಗದೆ.
ಮತ್ ಹೇಗೋ ಅವಳು ನಾನ್ ನೋಡೋದು? ನೀನೇನ್ ಟೆನ್ಷನ್ ಮಾಡ್ಕೊಬೇಡ ಅತ್ತೆ, ಆರಾಮಾಗಿ ಹೋಗಿ ಗಂಗನ್ ನೋಡ್ಬೋದು. ನೀನ್ ಈ ಪರಿಸ್ಥಿತಿಲಿ ಇದೆಯಾ ಅಂತ ಹೇಳಿದ್ರು ಗಂಗಾ ನಂಬ್ತಾನೆ ಇಲ್ಲ. ಅಲ್ದೆ ನನ್ನ ಪೊಲೀಸರಿಗೆ ಹಿಡ್ಕೊಡ್ತೀನಿ ಅಂತ ಎದುರಿಸಿದ್ಲು. ಅದಕ್ಕೆ ಅವಳಿಗೆ ಪೂರ್ತಿ ವಿಷಯ ಹೇಳಕ್ಕಾಗ್ದೆ ಇಲ್ಲಿ ನೋಡು, ನಿನ್ನ ಹತ್ರ ಬಂದ್ ವಿಷಯ ಹೇಳ್ತೀವ್ನಿ. ಎಲ್ಲ ನನ್ ಕರ್ಮ. ಛೆ, ಏನತ್ತೆ ಇಷ್ಟು ಚಿಕ್ಕ ವಿಷಯ ಕಣ್ಣೀರಾಗ್ತಿದ್ಯಲ್ಲ. 1-2 ವಾರ ಆದ್ರೆ ನಿನ್ನ ಆರೋಗ್ಯ ಸರಿ ಹೋಯ್ತದೆ. ಆಮೇಲೆ ಗಂಗನ್ಗೂ ನನ್ ಮೇಲೆ ನಂಬಿಕೆ ಬರ್ತದೆ. ಇನ್ನೇನೇನು ಯೋಚನೆ ಮಾಡ್ದೆ, ರೆಸ್ಟ್ ತಗ. ನಾನು ಹೋಗಿ ಸಂಜೆಗೆ ಬರ್ತೀನಿ, ನಿದ್ದೆ ಮಾಡು. ಅವ್ವ, ಅವ್ನು ನೋಡ್ತಿದ್ರೆ ಭಯ ಆಗ್ತಿದ್ಯಮ್ಮ. ಪ್ರಯೋಗದ ಹೆಸರಲ್ಲಿ ಮನೆನ ಪೂರ್ತಿ ಸೈನ್ಸ್ ಲ್ಯಾಬೊರೇಟರಿ ಮಾಡೋ ಹಾಗಿದಾನಮ್ಮ. ಏನಾದ್ರೂ ಮಾಡಿ ಆಫೀಸ್ ಕರ್ಕೊಂಡ್ ಹೋಗಮ್ಮ, ಇಲ್ಲ ಅಂದ್ರೆ ಹೆಂಡ ಕುಡ್ದಿರೋ ಕೋತಿ ತರ ಆಡ್ತಾನೆ. ಡೋಂಟ್ ವರಿ ಅಜ್ಜಿ, ಅವ್ರನ್ನ ಹೇಗ್ ದಾರಿ ತರ್ಬೇಕೋ ನನಗ್ ಚೆನ್ನಾಗ್ ಗೊತ್ತು. ನೀವೇನೋ ಅನ್ಕೊಳ್ದಿದ್ರೆ ನಾನು ಹೇಳಿದ ಹಾಗೆ ಮಾಡ್ತೀರಾ? ಹೇಳಮ್ಮ, ಏನ್ ಮಾಡ್ಬೇಕು? ಅವ್ರು ಹೇಳ್ತಿರೋ ಹಾಗೆ ಮನೆ ಕೆಲ್ಸ ಎಲ್ಲ ಅವ್ರಿಗೆ ಕೊಟ್ಬಿಡೋಣ. ಅಯ್ಯೋ, ಅವನ್ಗೇನ್ ಗೊತ್ತಮ್ಮ, ಯಾವತ್ತು ಯಾವ ಕೆಲ್ಸನೂ ಮಾಡ್ದವನಲ್ಲ. ಅದೇ ಅರ್ಥ ಆಗ್ಬೇಕು ಮಾವ. ಮನೆ ಕೆಲ್ಸ ಅಂದ್ರೆ ಇಷ್ಟ ಬಂದ ಹಾಗೆ ಚಪಾತಿ ಮಾಡಿ ಹಿಟ್ಟು ಎಣ್ಣೆ ವೇಸ್ಟ್ ಮಾಡೋದು, ಧೂಳು ಹೊಡೆಯೋದು ಅನ್ಕೊಂಡಿದಾರೇನೋ. ಮನೆ ಕೆಲ್ಸ ಅಂದ್ರೆ ಮನೆ ಕಸ ಗುಡ್ಸಿ, ರಂಗೋಲಿ ಇಡೋದು, ಪಾತ್ರೆ ತೊಳೆಯೋದು, ಅಡ್ಗೆ ಮಾಡೋದು, ಬಟ್ಟೆ ಒಗೆಯೋದು ಅಂತ ಎಲ್ಲ ಎಲ್ಲ ಅವರಿಗೆ ಅರ್ಥ ಆಗ್ಬೇಕು. ಆ ಕೆಲ್ಸ ಮಾಡೋದು ಎಷ್ಟು ಕಷ್ಟನೋ ಒಂದು ಸಲ ಮಾಡಿದ್ರೆ ಆಗ ಅರ್ಥ ಆಗತ್ತೆ. ನಿಜನೇ ಅಮ್ಮ, ಅವನು ಒಂದು ದಿನ ಕೂಡ ಅಡ್ಗೆ ಕೆಲ್ಸ ಮಾಡ್ದವನೇ ಅಲ್ಲ. ಖಂಡಿತ ಈ ಕೆಲ್ಸ ಎಲ್ಲ ಬಿಟ್ಟು ಆಫೀಸಿಗೆ ಬರ್ತಾನೆ. ಒಳ್ಳೆ ಪ್ಲಾನ್ ಇದು. ಥ್ಯಾಂಕ್ ಯು ಅಜ್ಜಿ. ಇನ್ ಮುಂದೆ ಯಾರು ಯಾವ ಕೆಲ್ಸನೂ ಮಾಡೋದ್ ಬೇಡ, ಎಲ್ಲ ಕೆಲ್ಸ ಅವರಿಗೆ ಹೇಳ್ಬೇಕು. ಇನ್ಮೇಲೆ ನಾವು 5 ಜನ ಒಂದು ಟೀಮ್. ಬೇರೆ ದಾರಿನೇ ಇಲ್ವಾ? ಜೈಗೆ ಕಷ್ಟ ಕೊಡೋದು ಅಂದ್ರೆ ಬೇಜಾರಾಗ್ತಿದೆ. ನೀವೇನ್ ವರಿ ಆಗ್ಬೇಡಿ ಅತ್ತೆ. 1 ಡೇ ಅಲ್ಲ, 1 ಅವರ್ ಕೂಡ ಈ ಕೆಲ್ಸ ಮಾಡಲ್ಲ. ನೆಕ್ಸ್ಟ್ ಅವರ್ ಅಲ್ಲಿ ಆಫೀಸಿಗೆ ಓಡ್ಕೊಂಡು ಹೋಗ್ತಾರೆ. ಏನ್ ಮಾವ? ನನ್ಗೂ ಓಕೆನಮ್ಮ. ನನಗೂ ಓಕೆ ಮೇಡಮ್. ಈಗ ನೋಡ್ತೀರಿ, ಸಾರ್ಗೆ ಸ್ಟಾರ್ಸ್ ತೋರಿಸ್ತೀನಿ. ಶರತ್, ಈರುಳ್ಳಿ ಇಲ್ಲಿ ಕೊಡು. ಫೈಲ್ಸ್ ಕೊಡ್ಬೇಕಾದವನು ಆನಿಯನ್ಸ್ ಕೊಡ್ತಾ ಇದ್ದೀನಿ. ಈ ಪ್ರಾಬ್ಲಮ್ ಪರ್ಮನೆಂಟ್ ಅಲ್ಲ ಶರತ್, ನಾಳೆ ಅನ್ನೋದು ನಮಗ್ ಬಂದೇ ಬರುತ್ತೆ ಶರತ್. ಏನಿರುತ್ತೋ ಏನೋ ಅಮ್ಮ. ಅದು ಅವ್ರೇ ಮೇಡಮ್, ಅಡ್ಗೆ ಮನೆಯಿಂದ ಘಮ ಘಮ ಅಂತ ಇದೆ. ಅದೇನ್ ಘಮ ಘಮನೋ ಇಲ್ಲ ಹೊಟ್ಟೆಗೆ ದಡಬಡನೋ ತಿಂದ ಮೇಲೆ ತಾನೇ ಗೊತ್ತಾಗೋದು. ಶೋ ಅಜ್ಜಿ, ನೀವು ತುಂಬಾ ಫಾಸ್ಟ್ ಆಗಿದ್ದೀರಾ. ಆಗ್ಲೇ 2 ಸಲ ಶೋ ಕೊಟ್ರಿ. ಆ ಸೀಕ್ರೆಟ್ ಏನು ಅಜ್ಜಿ? ಇನ್ನೇನು, ಒಳ್ಳೆ ಕಾರ್ಡ್ ಬೀಳೋದು. ಒಳ್ಳೆ ಕಾರ್ಡ್ ಬಂದ್ರೆ ಯಾರಾದ್ರೂ ಆಡ್ತಾರೆ. ಬಿದ್ದಿರೋ ಕಾರ್ಡಲ್ಲಿ ಆಡೋದೇ ಗ್ರೇಟ್. ಏನ ಅಜ್ಜಿ? ಚೆನ್ನಾಗಿ ಹೇಳ್ದೆ ಅಮ್ಮ, ಅದೇ ನನ್ ಸೀಕ್ರೆಟ್. ಸರಿ, ಯಾರ್ ಸ್ಕೋರ್ ಎಷ್ಟು ಹೇಳಿ ಬರ್ಕೋತೀನಿ. ನಾಣಿ ಅವ್ರೆ ಮೇಡಮ್, ಇಲ್ಲಿ ಆಟ ಯಾರ್ ಗೆದ್ರು ಸಮಸ್ಯೆ ಏನೂ ಇಲ್ಲ. ಕಿಚನ್ ಅಲ್ಲಿ ಅಡ್ಗೆ ಎಲ್ಲಿವರೆಗೂ ಬಂತು ಹೋಗ್ ನೋಡಿ. ಆಯ್ತು ಮೇಡಮ್. ಸರ್, ನೀವು ತಿಂತಾ ಇರಿ. ಮಾವ, ಏಯ್, ಇದನ್ ತಗೊಳ್ಳೋ. ಇದನ್ನ ಹಾಕ್ಬೇಕನ್ಸುತ್ತೆ, ಹಾಕಣ. ಊಟ ರೆಡಿ. ಚೆನ್ನಾಗ್ ಕಾಣ್ತಿದ್ಯಾ, ಸುಬ್ಬಣ್ಣ ಹೋಟೆಲ್ ಸರ್ವರ್ ತರ. ಅವ್ರು ಇವ್ರಿಗಿಂತ ಚೆನ್ನಾಗಿರ್ತಾರೆ ಮಾವ. ಏನು ರೇಗಿಸ್ತಿದ್ದೀರಾ? ಏನ್ ಸಾಂಬಾರ್ ಮಾಡಿದ್ಯಾ ಜೈ? ಬಂದು ನೋಡಜ್ಜಿ. ಅಬ್ಬಾ, ಪರಿಮಳನೇ ಹೀಗಿದೆ. ರುಚಿ ಇನ್ ಹೇಗಿರುತ್ತೋ. ಬೇಗ ಊಟ ಮಾಡೋಣ, ನಡೀರಿ. ನಾನೇನು ಹೊರಡ್ತೀನಿ ಮೇಡಮ್. ಅದೇ ನಾಣಿ, ಊಟನೇ ಮಾಡದೆ ಹೋಗ್ತಿದ್ಯಾ? ಅಂದ್ರೆ ಸರ್, ನನ್ ಮೀನಾಕ್ಷಿ ನನ್ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾಳೆ.
ಇದ್ರ ಅರ್ಥ ಏನ್ ನಾಣಿ? ಅಂದ್ರೆ ಸರ್ ಒಬ್ರೇ ಅಡಿಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ, ಆದ್ರೆ 4 ಜನ ಗಂಡಸರು ಸೇರಿ ಅಡಿಗೆ ಮಾಡಿದಿರಲ್ಲ. ಏಯ್ ನಾಣಿ, 4 ಜನ ಅಲ್ಲ, 3 ಜನ ಗಂಡಸ್ರು, ಒಬ್ಳು ಲೇಡಿ. ಅಂದ್ರೆ ನೀನ್ ಲೇಡಿ ಅಲ್ಲ ಅಂತ ನಾನು ಹೇಳ್ತಿರೋದು ಚಂದ್ರಿಕಾ. ಫಿಟ್ಟಿಂಗ್ ಇಡ್ತಿದ್ದಾರೆ. ಆಗ್ಲೇ ಲೇಟ್ ಆಗಿದೆ, ನಾನೇನ್ ಬರ್ತೀನಿ. ಏನ್ ಪರವಾಗಿಲ್ಲ ನಾಣಿ ಸರ್, ನಿಮ್ ಪ್ರಾಣಕ್ಕೆ ಏನು ತೊಂದ್ರೆ ಆಗಲ್ಲ. ಅಡಿಗೆಲ್ ಫೇಮಸ್ ಆಗಿರೋರಲ್ಲಿ ತುಂಬಾ ಜನ ಗಂಡ್ಸೆ ನಾಣಿ. ಅಷ್ಟೆಲ್ಲ ಯಾಕೆ, ಇವತ್ತಿನ ಬೆಂಗಳೂರಿನ ದೊಡ್ಡ ಹೋಟ್ಲುಗಳಲ್ಲಿ ತುಂಬಾ ಜನ ಶೆಫ್ ಗಂಡಸ್ರೆ. ಆದ್ರೂ ಸರಿ, ನನ್ ಜೀವದ ಮೇಲೆ ನನಗೆ ತುಂಬಾ ಆಸೆ ಇದೆ, ನಾನಿನ್ ಹೋಗ್ತೀನಿ. ನಾಣಿ ಅವ್ರೆ, ಮೇಡಮ್ ತಿಂದ್ಕೊಂಡು ಹೋಗಿ. ಓಕೆ ಮೇಡಮ್. ಏನು ನಾಣಿ ಸರ್, ನಿಮ್ ಮೇಡಮ್ ಒಂದ್ ಮಾತು ಹೇಳಿದ್ಕೇನೆ ಓಕೆ ಅಂದ್ರಿ? ಮೇಡಮ್ ವರ್ಡ್ ಇಸ್ ಆರ್ಡರ್ ಸರ್. ಬನ್ನಿ ಊಟ ಮಾಡೋಣ. ಅಯ್ಯೋ, ಅಮ್ಮ, ನನ್ಗಾಗ್ತಿಲ್ಲ ಮಾವ. ಏನಾಯ್ತಮ್ಮ? ಆಫೀಸಲ್ಲಿ ಅಲ್ಲಿ ಇಲ್ಲಿ ತಿರ್ಗಿ ತಿರ್ಗಿ ಕಾಲೆಲ್ಲ ನೋವಾಗ್ತಿದೆ. ಮತ್ತೆ ಊಟನ ಇಲ್ಲೇ ತರಿಸ್ಲೇನಮ್ಮ? ಅಯ್ಯೋ ರಾಮ, ಊಟ ಇರೋ ಕಡೆ ನಾವ್ ಹೋಗ್ಬೇಕೆ ಹೊರ್ತು ನಮ್ಮ ಹತ್ರ ಆಹಾರ ಬರೋದ ಮಾವ? ಮತ್ ಹೇಗಮ್ಮ? ಇವತ್ತು ಉಪವಾಸನೋ ಏನೋ? ಉಪವಾಸ ಇರೋ ಕರ್ಮ ನನಗೇನು ಚಿಕ್ಕಮ್ಮ. ಮನೆ ಕೆಲ್ಸ ಮಾಡ್ತೀನಿ ಅಂತ ಒಪ್ಕೊಂಡವ್ರು ನನ್ನ ಊಟದ ಹತ್ರ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಅಲ್ಲಿಗ್ ನಿನ್ನ ನಾನ್ ಕರ್ಕೊಂಡು ಹೋಗ್ಬೇಕಾ? ಅದೇ ಮತ್ತೆ. ತಿಂದ್ರೆ ತಿನ್ನು, ಇಲ್ಲಿದ್ರೆ ಹೋಗೆ, ನಾನ್ ಕರ್ಕೊಂಡು ಹೋಗಲ್ಲ. ಅಜ್ಜಿ, ಎಲ್ಲ ಕೆಲ್ಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ಯಲ್ಲ. ಅದ್ರಲ್ಲಿ ಇಂಥದ್ ಕೂಡ ಇದ್ಯಾ? ಎಲ್ಲ ಇದೆ ಅತ್ಗೆ. ಮತ್ತೆ ಮೊದ್ಲೇ ಹೇಳಿಲ್ಲ. ಆಲ್ ಫ್ರೀ ಅಂತ ದೊಡ್ಡ ಅಕ್ಷರದಲ್ಲಿ ಬರ್ದಿರ್ತಾರೆ, ಆದ್ರೆ ಕೆಳಗಡೆ ಚಿಕ್ಕ ಅಕ್ಷರದಲ್ಲಿ ಷರತ್ತುಗಳು ಅನ್ವಯಿಸುತ್ತೆ ಅಂತ ಬರ್ದಿರ್ತಾರೆ. ಹಲೋ. ಏನೋ? ಏನು ಆ ಕಾಲೇನು? ನನ್ ಕಾಲು ನನ್ನ ಇಷ್ಟ. ನಾನ್ ಯಾವಾಗಾದ್ರೂ ನಿಮ್ ಮುಂದೆ ಹಾಕ್ ಮಾಡಿದಿನ? ಅದು ನಿನ್ನಿಷ್ಟ. ಆ ಕಾಲ್ ಆಡ್ಸಿದ್ರೆ ನಂಗೆ ಇಷ್ಟ ಆಗಲ್ಲ. ಹೌದು ಕಣೆ, ಬಾಲ ಅಲ್ಲಾಡ್ಸೋರ್ಗೆ ಕಾಲ ಅಲ್ಲಾಡ್ಸಿದ್ರೆ ಹಿಡ್ಸಲ್ಲ. ಹೋಗಿ ಹಾಲ್ ತಗೊಂಡ್ ಬನ್ನಿ. ಏನೋ ಕಿವ್ಡ, ಕಿಚನಿಗೆ ಹೋಗಿ ಬಿಸಿ ಬಿಸಿಯಾಗಿ ಒಂದ್ ಗ್ಲಾಸ್ ಹಾಲ್ ತಗೊಂಡ್ ಬನ್ನಿ. ನಾನು ನಿನಗೆ ಹಾಲ್ ತಂದು ಕೊಡೋದಾ? ಯಾಕೆ? ಮೊದ್ಲೆಲ್ಲ ತಾವು ಆರ್ಡರ್ ಮಾಡಿದಾಗ ನಾನ್ ತರ್ಲಿಲ್ವಾ? ಏಯ್, ನಾನು ನೀನು ಒಂದೇನಾ? ನಂದು ಆಫೀಸ್ ಕೆಲ್ಸ, ತಮ್ದು ಮನೆ ಕೆಲ್ಸ. ಇದೇ ಅಲ್ವಾ ನಮ್ದಿ? ಅಂದ್ಮೇಲೆ ಮನೇಲಿ ನಾನ್ ಯಾವ ಕೆಲ್ಸ ಹೇಳಿದ್ರು ಮಾಡ್ಬೇಕು. ಮಾಡ್ತೀನಿ. ಇವತ್ತು ಒಂದಿನ ಇರು, ನಿನ್ನ ನೋಡ್ಕೋತೀನಿ. ತಗ ಕುಡಿ. ಹಲೋ, ಯಾರಿಗೆ ಕೊಡ್ತಿರೋದು? ನಿನಗೇನೆ. ನಾನು ಎಲ್ಲಿದ್ದೀನಿ? ಓಹ್, ಇಲ್ಲಿದ್ದೀರಾ? ತಗೊಳ್ಳಿ ಮೇಡಮ್. ಶುಗರ್ ಹಾಕಿದ್ರಾ? ಇಲ್ಲ, ಬೇರೆದ್ ಹಾಕಿದೀನಿ. ಕುಡ್ದು ಹಾಯಾಗಿ ಮಲ್ಕೊಳ್ಳಿ. ಹೌದಾ? ಓಕೆ. ನೀವು ಕುಡೀರಿ. ಏನ? ನಾನು ನಿನ್ನೆಂಜ್ಲು ಕುಡಿಬೇಕಾ? ಯಾಕೆ? ನಿಮ್ ಎಂಜ್ಲು ನಾನ್ ಕುಡಿಲಿಲ್ವಾ? ಕಲ್ಗಚ್ಚಾದ್ರೂ ಕುಡಿತೀನಿ, ನಿನ್ನೆಂಜ್ಲ ಕುಡಿಯಲ್ಲ ಕಣೆ. ಇದು ಕೂಡ ಕಲ್ಗಚ್ಚೆ. ಅದೇನೋ ಹಾಕಿದ್ದೀನಿ ಅಂತ ಹೇಳಿದ್ರಲ್ಲ. ಈಗೇನ್ ಕುಡಿಯಲ್ವಾ?
ಏಯ್ ಗ್ಲಾಸ್ ಯಾಕೆ ಎಸ್ತೆ? ಅಯ್ಯಯ್ಯೋ ಕೈ ಜಾರ್ತು ರೀ. ನಿನ್ಗೀಗೀಗ ಕೈ ಕಾಲು ಜಾಸ್ತಿನೇ ಜಾರ್ತಿದೆ. ಹೋಗ್ಲಿ ಬಿಡಿ, ಕೆಳಗ್ ಬಿದ್ದಿರೋ ಗ್ಲಾಸ್ ಪೀಸ್ ನ ನೀಟಾಗಿ ತೆಗ್ದು ಹೊರಗೆ ಹಾಕಿ ಹೋಗಿ. ಏನು? ನಾನಾ? ನೀವೇ ಅಲ್ವಾ ಕಾಲ್ ಸುಟ್ ಬೆಕ್ಕ ಹಾಗೆ ಅಲ್ಲಿ ಇಲ್ಲಿ ತಿರ್ಗೋದು? ನಿಮ್ ಕಾಲಿಗೆ ಚುಚ್ಚಿದ್ರೆ ಅಂತ ಹೇಳಿದ್ದು. ನಾನ್ ಯಾಕೆ ಅಲ್ಲಿ ಇಲ್ಲಿ ತಿರುಗ್ಲಿ? ಮತ್ತೆ ನಾನ್ ಹೇಳಿದ ಕೆಲ್ಸ ಮಾಡ್ತಿದ್ರೆ ನಿಮ್ಮನ್ನ ಬೆಡ್ ಹತ್ರ ಬಿಡಲ್ವಲ್ಲ? ರಾಕ್ಷಸಿ. ಏನ್ ಕೆಲ್ಸ? ನನ್ ಕಾಲೊತ್ತಿ. ಏನು? ಕಿವುಡ ನಿಮ್ಗೆ? ಎಷ್ಟು ಸಲ ಹೇಳ್ಬೇಕು? ಕಾಲ್ ನೋವು ಆಗ್ತಿದೆ, ಒತ್ಕೊಡಿ. ನಾನಾ? ಯಾಕೆ? ನನ್ ಹತ್ರ ಎಷ್ಟು ಸಲ ಒತ್ತಿಸ್ಕೊಂಡ್ರಿ? ಅದಕ್ಕೆ ಈಗ ನೀವ್ ಒತ್ಬೇಕು. ನಾನು ಒತ್ತಲ್ಲ. ಅಜ್ಜಿ ಏನಮ್ಮ? ನೋಡಿ ಅಜ್ಜಿ, ನಿಮ್ ಮೊಮ್ಮಗ. ಏನ್ ಮಾಡ್ದ್ಯೋ? ಆ ಮಾತ್ನ ಅವಳನ್ನ ಕೇಳು, ಏನ್ ಮಾಡಕ್ ಹೇಳಿದಾಳೆ ಅಂತ. ದೊಡ್ಡಾಗ ಏನ್ ಮಾಡು ಅಂದೆ? ನೋವು ಆಗ್ತಾ ಇದೆ, ಕಾಲ್ ಒತ್ತಿ ಅಂದೆ. ಅದೇನಾದ್ರೂ ತಪ್ಪಾ? ನೋಡಿದ್ರ ಅಜ್ಜಿ, ನಾನು ಅವಳ ಕಾಲು ಒತ್ಬೇಕಾ? ಗಂಡನ್ಗೆ ಹೆಂಡ್ತಿ, ಹೆಂಡ್ತಿಗೆ ಗಂಡ ಸೇವೆ ಮಾಡೋದ್ರಲ್ಲಿ ತಪ್ಪೇನಿದ್ಯೋ? ಹಾಗೇಳಿ ಅಜ್ಜಿ. ನಿಮ್ ಮೊಮ್ಮಗನ ಡಿಗ್ರೇಡ್ ಮಾಡ್ತಿದ್ರಿ ಅಜ್ಜಿ. ನಾನೇನು, ನನ್ ಕ್ಯಾರೆಕ್ಟರ್ ಏನು? ಈ ಸೂರ್ಯ ದೇವರ ಜೈಸೂರ್ಯ ಒಂದ್ ಹೆಣ್ಣಿನ ಕಾಲ್ ಹಿಡಿಯೋದು ಅಂದ್ರೆ ಏನು? ನಿನ್ ತಲೆ. ಶ್ರೀಕೃಷ್ಣ ಅಂತವನೇ ಸತ್ಯಭಾಮನ್ ಕಾಲ್ ಹಿಡ್ಕೊಂಡಿದ್ದಾನೆ. ದೇವ್ರಿಗಿಲ್ದೇ ಇರೋ ಮರ್ಯಾದೆ ನಿನ್ಗೇನೋ? ಐ ಕಾಂಟ್ ಅಜ್ಜಿ. ಹಾಗಾದ್ರೆ ಒಪ್ಪಂದ ರದ್ದು ಮಾಡ್ತೀವಿ ಅಂತ ಹೇಳಿ ಅಜ್ಜಿ. ಹೌದು ಕಣೋ. ಈ 4 ಗೋಡೆ ಮಧ್ಯೆ ನಿನ್ ಹೆಂಡತಿಗೆ ಸೇವೆ ಮಾಡದೇ ಇದ್ರೆ ನಾಳೆಯಿಂದ ಆಫೀಸ್ನಲ್ಲಿ ಎಲ್ರ ಮುಂದೆನೂ ಸೇವೆ ಮಾಡ್ಬೇಕಾಗುತ್ತೆ. ಆಮೇಲೆ ನಿನ್ನಿಷ್ಟ. ಅಜ್ಜಿ 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 ಅಜ್ಜಿ. ಏನು ಇಲ್ಲಿ ಕಾಲು ಹಿಡಿತೀರಾ ಇಲ್ಲ ಅಲ್ಲಿ ಅಸಿಸ್ಟೆಂಟ್ ಆಗ್ತೀರಾ? ಕೆಲ್ಸ ಆಗ್ಬೇಕು ಅಂದ್ರೆ ಕತ್ತೆ ಕಾಲು ಹಿಡಿಬೇಕಂತೆ. ನಾನು ಕೂಡ ನಿನ್ನ ಕತ್ತೆ ಅನ್ಕೊಂಡೆ ನಿನ್ ಕಾಲ್ ಹಿಡಿತೀನಿ. ಯಾಕಿದೆ? ಏನಪ್ಪಾ, ಇದಕ್ಕೂ ಮೊದ್ಲು ಎಕ್ಸ್ಪೀರಿಯನ್ಸ್ ಏನಾದ್ರು ಇತ್ತಾ? ನನ್ನ ಹತ್ರ ತಲೆ ಹರಟೆ ಮಾಡಿದ್ರೆ ಕಾಲಲ್ಲ ಕುತ್ತಿಗೆ ಸಿಕ್ಬಿಡ್ತೀನಿ. ಏನ್ರಿ, ಒಂದ್ ಹಾಡು ಹೇಳ್ರಿ. ಸಾಂಗ್ ಹೇಳಪ್ಪ. ನಾನ್ ಹಾಡಲ್ಲ. ನಿದ್ರೆ ಬರ್ತಿಲ್ಲಪ್ಪ. ಲಾಲಿ ಹಾಡು ಹೇಳಿ. ನಾನ್ ಹಾಡಲ್ಲ. ಯಾಕೆ? ನಂಗ್ ಬರಲ್ಲ. ಛ, ನಾನ್ ಮನೆಯಿಂದ ಹೋದೆ ಅಂದ್ಕೊಂಡು ಎಷ್ಟು ಹಾಡು ಹಾಡಿದ್ರಿ. ಈಗ ಹಾಡ್ತೀರಾ ಇಲ್ವಾ? ನೋ. ಅಜ್ಜಿ ಯಾಕೆ ಹಾಡಲ್ಲ? ಹಾಡ್ತೀನಿ. ಓ ಪಾಪೋ ಲಾಲೆ, ನಿನ್ ಜನ್ಮಕ್ಕಿಷ್ಟೋ ಲಾಲೆ, ನಿನ್ ಮುಖಕ್ಕಿಷ್ಟೋ ಲಾಲೆ ಲಾಲ. ಏನಪ್ಪ ಸಿಂಗರ್ ಜೈ, ಏನ ವಾಯ್ಸು? ಕತ್ತೆ ಕೂಗ್ತಾ ಇರೋ ಹಾಗಿದೆ. ನಾನ್ ಹೀಗೆ ಹಾಡೋದು. ಹೀಗ ಹಾಡಿದ್ರೆ ನಿದ್ರೆ ಬರೋದಿಲ್ಲ, ಪ್ರಾಣ ಹೋಗುತ್ತೆ. ನಂಗ ಅಂತ ಅದೃಷ್ಟ ಎಲ್ಲಿದೆ? ಏನು? ಇನ್ ನನ್ ಕೈಲಾಗಲ್ಲ. ನನಗ್ ನಿದ್ರೆ ಬರ್ತಿದೆ. ನೀನ್ ನಿನ್ ಅಜ್ಜಿನ್ ಕರೆದ್ರು, ನಿನ್ ಮುತ್ತಾತನ್ ಕರೆದ್ರು, ಐ ಡೋಂಟ್ ಕೇರ್. ನಾಳೆ ಇದೆ ಕಣೆ ನಿನ್ಗೆ ನಾನೇನು ಅಂತ ತೋರಿಸ್ತೀನಿ. ನಿಂತ್ಕೊಳ್ಳಿ. ಎಲ್ಲಿ ಹೋಗ್ತಿದ್ದೀರಾ? ಎಲ್ರು ದೊಡ್ಡದಾಗ ಆರ್ಡರ್ ಮಾಡಿದಿರಲ್ಲ ಆ ಕಾಫಿ ಟೀನ ಮಾಡಕ್ಕೆ. ನಿಂಗೇನ್ ಬೇಕು ಕೇಳು. ಸ್ವಲ್ಪ ಮರ್ಯಾದೆ, ಸ್ವಲ್ಪ ಸಂಪ್ರದಾಯ. ಏನ? ಮತ್ತೇನು? ಸ್ನಾನ ಮಾಡ್ದೆ, ಮನೆ ಕ್ಲೀನ್ ಮಾಡ್ದೆ, ಕನಿಷ್ಠ ಆ ಮುಖ ಕೂಡ ತೊಳ್ಕೊಳ್ದೆ ಸ್ಟವ್ ಹಚ್ತೀರಾ? ಇದೇನ ಪದ್ಧತಿ? ಏನಜ್ಜಿ ಇದು? ಅಂದ್ರೆ ಮನೇನ ನಾನ್ ಕ್ಲೀನ್ ಮಾಡ್ಬೇಕಾ? ಹೌದು, ನೀವೇ ಮನೆಯೆಲ್ಲ ಕ್ಲೀನ್ ಮಾಡಿ, ಮನೆ ಮುಂದೆ ರಂಗೋಲಿ ಹಾಕಿ, ಅಡ್ಗೆ ಮನೆಯನ್ನು ಕ್ಲೀನ್ ಮಾಡಿ, ಕಾಫಿ ಟೀ ಮಾಡ್ಬೇಕು. ನನ್ಗಾಗಲ್ಲ. ಹಾಗಾದ್ರೆ ಡೀಲ್ ಕ್ಯಾನ್ಸಲ್ ಮಾಡಿ ನನ್ ಜೊತೆ ಕಾಂಪ್ರಮೈಸ್ ಆಗ್ಬಿಡಿ. ಅಂತ ಕರ್ಮ ಏನ್ ಬಂದಿಲ್ಲ. ಜೈ, ನೀನ್ ಹೋಗಿ ಫ್ರೆಶ್ ಆಗ್ ಬಾ.
ನಾನು ನಿಮ್ ಮಾವ ಮನೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿನೂ ಹಾಕ್ತೀವಿ. ನಿನಗೆ ಅಲ್ವೇ, ನನ್ನ ಹತ್ರನೂ ಸೈನ್ಯ ಇದೆ. ಬೆಳಗಾಯ್ತಲ್ಲ, ಮಾಡ್ತೀನಿ ಇರು ನಿನಗೆ. ಮೊದ್ಲು ಹೋಗಿ ಮುಖ ತೊಳಿರಿ. ನಾನು ಫ್ರೆಶ್ ಆಗಿ ಬರೋಷ್ಟ್ರಲ್ಲಿ ನನ್ಗೆ ಹಾಲ್ ತಗೊಂಡ್ ಬನ್ನಿ. ಕೊಡ್ತೀನಿ, ಎಲ್ಲ ಕೊಡ್ತೀನಿ, ಬಡ್ಡಿ ಸೇರ್ಸ್ಕೊಡ್ತೀನಿ. ಏನ್ ಚಂದ್ರಿಕಾ ಹೀಗ್ ಕಮ್ಮಿಟ್ಟಾದೆ? ಮನೆ ಗುಡ್ಸಿ ರಂಗೋಲಿ ಹಾಕೋದು ಈಸಿನಾ? ನಾನ್ ಮನೆ ಗುಡಿಸ್ತೀನಿ, ನೀವ್ ರಂಗೋಲಿ ಹಾಕಿ. ರಂಗೋಲಿ ಹಾಕಕ್ಕೆ ಬಗ್ಬೇಕೆ? ಚುಕ್ಕಿ ಇಟ್ಟು ಲೈನ್ ಎಳೆದ್ರೆ ಆಯ್ತು. ಮಗಳಿಗೋಸ್ಕರ ಅಷ್ಟು ಕೂಡ ಮಾಡಕ್ಕಾಗಲ್ವಾ ನಿಮ್ಗೆ? ನೀನ್ ಹೇಳ್ಬಿಟ್ಟೆ, ರಂಗೋಲಿ ಮುಗಿಸೋದ್ರಲ್ಲಿ ನಂಗೆ ಚುಕ್ಕಿ ಕಾಣಿಸುತ್ತೆ. ಹೇ ಹೋಗ್ರಿ, ಹಾ ಹಾಡುತ್ತಾ ಪಾಡುತ್ತಾ ಕೆಲ್ಸ ಮಾಡಿ. ಯಾರೋ ಜೈ, ಶರತ್ತೆ ಅಲ್ವಾ? ಬೇಗ ಇತ್ತು ಜೈ, ಅವ್ರು ಆಫೀಸ್ಗೆ ಬಂದ್ರೋ ಇಲ್ವೋ ಕೇಳು. ಹಲೋ, ಆಫೀಸಿಗೆ ಬಂದೆ ಸರ್. ಗುಡ್. ಇನ್ನು ಯಾರ್ಯಾರು ಬಂದಿದ್ದಾರೆ? ಸ್ಟಾಫ್ ಬಂದಿದ್ದಾರೆ ಸರ್. ನೆಕ್ಸ್ಟ್ ನಾಣಿ ಬಂದಿದ್ದಾರೆ ಸರ್. ನೆಕ್ಸ್ಟ್ MD ಅವರು ಬಂದಿದ್ದಾರೆ ಸರ್. ಯಾರೋ MD? ಯಾರಿಗೆ MD? ನಾನು MD. ಯಾರು ಬೇಕಾದ್ರೂ MD ಆಗಕ್ಕಾಗಲ್ಲ. MD ಅಂದ್ರೆ ನಾನು, ನಾನು ಅಂದ್ರೆ MD. ಇನ್ನೊಂದ್ಸಲ ನನ್ನ ಬಿಟ್ಟು ಇನ್ಯಾರನಾದ್ರೂ MD ಅಂತಂದ್ರೆ ನೋಡು, ನೀನ್ MT ಆಗಿ ಹೋಗ್ತೀಯ. ನೆನ್ಪಿಟ್ಕೋ, ಅರ್ಥ ಆಯ್ತಾ? ಆಯ್ತು ಸರ್. ಈಗ ಹೇಳು, ಯಾರ್ ಬಂದ್ರು? ನಿಮ್ ವೈಫ್ ಬಂದ್ರು ಸರ್. ಯಾರೋ ವೈಫು? ಯಾರ್ ವೈಫು? ಆ ರಾಕ್ಷಸಿ ನನ್ ವೈಫ್ ಅಲ್ಲ, ನನಗೆ ಯಾವ ವೈಫು ಇಲ್ಲ. ಇನ್ನೊಂದ್ಸಲ ನನ್ ವೈಫ್ ಅಂದೆ ಅಂದ್ರೆ ನೈಫ್ ತಗೊಂಡು ಕತ್ಕೊಯ್ದು ಬಿಡ್ತೀನಿ. ಅರ್ಥ ಆಯ್ತಾ? ಆಯ್ತು ಸರ್. ಈಗ ಹೇಳು, ಯಾರ್ ಬಂದ್ರು? ಅದು ನಿತ್ಯ ಮೇಡಮ್ ಬಂದ್ರು ಸರ್. ಯಾರೋ ನಿತ್ಯ? ಯಾರೋ ನಿತ್ಯ? ನಿತ್ಯ ಗಿತ್ಯ ನನ್ಗೆ ಯಾರು ಗೊತ್ತಿಲ್ಲ. ಇನ್ನೊಂದ್ಸಲ ನಂಗೆ ಆ ಹೆಸರು ಕೇಳಬಾರ್ದು. ಇನ್ನೊಂದ್ಸಲ ಹೇಳ್ದೆ ಅನ್ಕೋ, ನಿನ್ ನಾಲ್ಗೆ ಕಿತ್ಬಿಡ್ತೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಈಗ ಹೇಳು, ಯಾರು ಬಂದ್ರು? ಅವ್ರು ಬಂದ್ರು ಸರ್. ಯಾರವರು? ಅವರೇ ಸರ್. ನಮಸ್ತೆ ಸರ್. ಇದೇನ್ ಸರ್ ಸಡನ್ ಆಗಿ ಬಂದ್ರಿ? ವೇರ್ ಇಸ್ ಜೈ? ಸಾರ್ ಬರ್ತಿಲ್ಲ ಸರ್, ಈಗ ಮೇಡಮ್ದೇ ಇನ್ಚಾರ್ಜ್. ಆಫೀಸ್ ನೋಡ್ಕೊಳ್ಳೋದು ಅಂದ್ರೆ ನಾನೇ ಈ ಕಂಪ್ನಿಗೆ MD ಅಂತ ಹೇಳಿದ್ದು. ನೀವ್ MD ಅಂದ್ರೆ ಏನು? ಜೈ ಏನಾದ್ರು? ಯಾರನ್ ಕೇಳಿ ಮ್ಯಾನೇಜ್ಮೆಂಟ್ ಚೇಂಜ್ ಮಾಡಿದ್ರೆ ನಮ್ಗೊಂದ್ ಮಾತು ಹೇಳ್ಬೇಕಲ್ವಾ? ಆಕ್ಚುಲ್ ಆಗಿ ನಡೆದದ್ದು ಏನಂದ್ರೆ ಸರ್, ಜೈ ಸಾರೇ ಮೇಡಮ್ ನ ನಾವು ಜೇನ ನಂಬಿ ಇನ್ವೆಸ್ಟ್ ಮಾಡಿರೋದು. ಯಾರು ಬೇಕಾದ್ರೂ MD ಆಗೋ ಹಾಗಿಲ್ಲ ಇಲ್ಲಿ. ಹಲೋ, ನಾನು ಜೈ ಅವ್ರ ವೈಫು. ಸೋ ವಾಟ್? ಇದನ್ನೇನ್ ಮನೆ ಅನ್ಕೊಂಡಿದೀರಾ? ಕಂಪನಿಗೆ ನಷ್ಟ ಆಗಿ ಶೇರ್ ವ್ಯಾಲ್ಯೂ ಕಮ್ಮಿ ಆದ್ರೆ ಯಾರು ಹೊಣೆ? ನೋಡಿ, ನಿಮ್ ಕಂಪ್ನಿ ಮೇಲೆ ನಮಗೆ ಕೆಲವು ಡೌಟ್ಸ್ ಇದಾವೆ. ಅದು ಹಾಗಲ್ಲ. ನೋಡಿ ಮೇಡಮ್, ನಾಳೆ ಒಳಗೆ ನೀವು ಇದಕ್ಕೆಲ್ಲ ಆನ್ಸರ್ ಮಾಡ್ಬೇಕು. ಇಲ್ಲ ಅಂದ್ರೆ ಶೇರ್ಸ್ ಎಲ್ಲ ವಿತ್ಡ್ರಾ ಮಾಡ್ಕೋತೀವಿ. ಅಯ್ಯೋ, ಅರ್ಥ ಆಯ್ತಾ ಸರ್? ನಾಳೆ ಆಫೀಸಲ್ಲಿ ನಿಮ್ಗಿದೆ ಅಂತ ಸಾರ್ ಅಂದ್ರಲ್ಲ, ಏನೋ ಅನ್ಕೊಂಡಿದ್ದೆ. ಈ ರೇಂಜ್ ಅಲ್ಲಿ ಸ್ಟಾರ್ಟ್ ಮಾಡಿದಾರಲ್ಲ ಮೇಡಮ್. ಅವ್ರಿಗೆ ಹೇಳೋದಕ್ಕೆ ನಮ್ಮ ಹತ್ರ ಆನ್ಸರ್ಸ್ ಇಲ್ವಾ ನಾಣಿ ಅವ್ರೆ? ಅದೆಲ್ಲ ಜೈ ಸಾರೇ ಹೇಳ್ಬೇಕು ಮೇಡಮ್. ಆಕ್ಚುಲಿ ಇದೆಲ್ಲ ಅವರೇ ನೋಡ್ಕೋತಿದ್ರು ಮೇಡಮ್. ಈಗ ಏನ್ ಮಾಡುದು ನಾಣಿ ಅವ್ರೆ? ವಿ ಆರ್ ಫ್ರಮ್ IT ಡಿಪಾರ್ಟ್ಮೆಂಟ್. ಎಲ್ರು ಹಾಗೆ ಕೂತ್ಕೊಳ್ಳಿ, ಡೋಂಟ್ ಮೂವ್. ಇದ್ಕಿದ್ದಾಗೆ ಇವರೆಲ್ಲ ಬಂದ್ಬಿಟ್ರಲ್ಲ ಆಫೀಸ್ ಒಳಗಡೆ. ಆಫೀಸ್ ನ ರೈಡ್ ಮಾಡಕ್ ಬಂದಿದೀವಿ. ಎಲ್ಲ ಮುಗಿಯೋ ತನಕ ಕೋಆಪರೇಟ್ ಮಾಡಬೇಕು. ರೈಡ್ ಯಾಕೆ ಸರ್? ನಾವು ಟ್ಯಾಕ್ಸ್ ಕರೆಕ್ಟ್ ಆಗಿ ಕಟ್ತಿದೀವಲ್ಲ, GST ಕಟ್ತಿದೀವಲ್ಲ. ಎಲ್ಲ ಸರಿ ಇದೆಯೋ ಇಲ್ಲ ಅಂತ ನೋಡ್ಲಿಕ್ಕೆ ಈ ರೈಡು. ಫೈಲ್ಸ್ ಎಲ್ಲ ತಗೊಂಬನ್ನಿ. ಸಿಸ್ಟಮ್ಸ್, ಲ್ಯಾಪ್ಟಾಪ್ ಎಲ್ಲ ಎವ್ರಿಥಿಂಗ್ ಚೆಕ್ ಮಾಡಿ. ಗೋ ಫಾಸ್ಟ್. ಅಕೌಂಟ್ ಅಲ್ಲಿ ತುಂಬಾ ವ್ಯತ್ಯಾಸ ಇದೆ. ನಿಮ್ MD ಅಲ್ಲಿ? ಇವರೇ ಸರ್ ನಮ್ಮ MD. ವಾಟ್? ನೇಮ್ ಜೈಸೂರ್ಯ ಅಂತ ಇದೆ. ಇವ್ರು ಯಾರು? ಸರ್ ವೈಫು ಸರ್. ಅವರೆಲ್ಲಿ?
ಮನೇಲಿದ್ದಾರೆ ಸರ್. ಓ, ನಾವು ರೈಡ್ ಮಾಡ್ತೀವಿ ಅಂತ ಆಫೀಸಿಗೆ ಬರ್ದೆ ಮನೇಲಿ ಬಚ್ಚಿಟ್ಕೊಂಡಿದಾರಾ? ಸ್ವಲ್ಪ ಮರ್ಯಾದೆಯಲ್ಲಿ ಮಾತಾಡಿ. ಅವರಿಗೆ ಬಚ್ಚಿಟ್ಕೊಳ್ಳೋ ಕರ್ಮ ಏನಿಲ್ಲ. ಗೌರ್ಮೆಂಟಿಗೆ ತಪ್ಪು ಲೆಕ್ಕ ತೋರ್ಸೋದಕ್ ಮಾತ್ರ ಗೊತ್ತಾ ನಿಮ್ಗೆ? ಸರ್, ಮೇಡಮ್ಗೆ ಏನು ಗೊತ್ತಿಲ್ಲ. ಮೇಡಮ್ ರೀಸೆಂಟ್ ಆಗಿ ಚಾರ್ಜ್ ಏನ್ರಿ ಏನ್ರಿ ಸರ್ ಏನ್ರಿ ಸರ್ ಏನ್ರಿ ಏನ್ರಿ ಏನಮ್ಮ ಈಗಷ್ಟೇ ಆಫೀಸ್ಗೆ ಅಂತ ಹೋದೆ, ಅಲ್ಲೇ ಗೋಡೆಗೆ ಹಚ್ಚಿರೋ ಬೆರಣಿ ಹಾಗೆ ಅಂಟ್ಕೊಂಡಿರ್ತೀಯ ಅಂದ್ರೆ ಆಗ್ಲೇ ಗೋಡೆಗೆ ಬಾಲ್ ಹಾಕಿ ತಿರುಗ್ ಬಂದೆ. ಆಫೀಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ನಡೀತಾ ಇದೆ. ಅವರು 1000 ಪ್ರಶ್ನೆ ಕೇಳ್ತಿದ್ದಾರೆ. ಏನು ಯಾವತ್ತೂ ಇಲ್ದೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯ್ತಾ? ಸರಿ ಹೋಯ್ತು. ಆ ಲೆಕ್ಕ ಏನೋ ನೀನೇ ಹೇಳ್ಬೋದಲ್ಲ, ಮನೆಗೆ ಯಾಕೆ ಬಂದೆ? ಅದೆಲ್ಲ ನನಗೆಲ್ ಗೊತ್ತು ಚಿಕ್ಕಮ್ಮ. ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಏನು ಗೊತ್ತಿಲ್ಲ ಅಂದ್ರೆ ಆಫೀಸ್ಗೆ ಯಾಕೆ ಹೋದೆ? ಆ ಚೇರಲ್ಲಿ ಯಾಕೆ ಕೂತೆ? ಅದಕ್ಕೆ ನಾಯಿ ಮಾಡೋ ಕೆಲ್ಸ ನಾಯಿ ಮಾಡ್ಬೇಕು, ಕತ್ತೆ ಮಾಡೋ ಕೆಲ್ಸ ಕತ್ತೆನೆ ಮಾಡ್ಬೇಕು. ಗಂಡ್ಸು ಹೊರಗಡೆ ಹೋಗಿ ಆಫೀಸ್ ಕೆಲ್ಸ ಮಾಡ್ಬೇಕು, ಹೆಣ್ಣು ಮನೇಲಿದ್ದು ಮನೆ ಕೆಲ್ಸ ಮಾಡ್ಬೇಕು. ಯಾಕೆ ಅಷ್ಟು ಮಾತ್ರ ಆಫೀಸ್ ಕೆಲ್ಸ ನನಗ್ ಮಾಡಕ್ ಆಗಲ್ಲ ಅಂತನಾ ಮನೇಲಿ ಬಿದ್ದಿರೋದು? ಇದೆಲ್ಲ ಯಾಕೀಗ? ಮೊದ್ಲು ಸಾರ್ ಎಲ್ಲಿದ್ದಾರೆ ಹೇಳಿ? ಇನ್ನೆಲ್ಲಿರ್ತಾನೆ? ಅವನ್ನ ನೀವ್ ಎಲ್ ಬಿಟ್ಟಿದ್ರೋ ಬೆಳಗ್ಗೆಯಿಂದ ಅಲ್ಲೇ ಕಷ್ಟ ಪಡ್ತಿದ್ದಾನೆ. ಓ, ಅಡಿಗೆ ಮನೇಲಿ ಇದ್ದಾರಾ? ಬನ್ನಿ ಮೇಡಮ್ ಹೋಗೋಣ. ವಾಟ್ ಈಸ್ ಸಾರ್, ಲೈಫ್? ಸರ್, ಬಾಳು ಒಂದು ಹೂವಲ್ಲ, ಬಾಳು ಎಂದು ಮುಳ್ಳಲ್ಲ, ನ್ಯಾಯ ನೀತಿ ನನ್ನುಸಿರು, ಫಿಲ್ಟರ್ ಕಾಫಿ ತಗೊಳ್ಳಿ. ಮಾವ, ಟೇಸ್ಟ್ ಮಾಡಿ. ಸುಡ್ತಿದೆ ಜಾಯ್. ನನಗೂ ಸುಡ್ತಿದೆ ಮಾವ. ಎಲ್ಲ ತಡ್ಕೊಂಡು ಅಡ್ಗೆ ಮಾಡ್ಲಿಲ್ವಾ? ಹಾಗೆ ನೀವು ರುಚಿ ನೋಡಿ ಹೇಳಿ. ಅದ್ಭುತವಾಗಿದೆ ಅಳಿಮಯ್ಯ. ಅಷ್ಟೇ ಮಾವ. ನಾವೆಲ್ಲಿದ್ರು ಹಾವು ಏಣಿ ಆಟ ಆಡ್ಲೇಬೇಕು, ಬೇರೆಯವರು ಹೆದರ್ಲೇಬೇಕು. ಇಲ್ಲ ಮಾವ, ಈ ಕೂಡ ನಾನು ನನ್ ಸ್ವಾರ್ಥ ನೋಡ್ಕೊಳಕ್ ಆಗಲ್ಲ. ನನ್ನಿಂದ ಯಾರಿಗೂ ನೋವಾಗ್ಬಾರ್ದು. ಏನ್ರಿ, ನೀವ್ ಹೇಳಿದಕ್ಕೆಲ್ಲ ಓಕೆ. ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತೀನಿ, ನಿಮ್ ಕಾಲಿಗೆ ಬೀಳ್ತೀನಿ, ಡಿವೋರ್ಸ್ ಕೂಡ ಕೊಡ್ತೀನಿ. ಬನ್ನಿ ಬನ್ನಿ. ಮೇಡಮ್, ಇನ್ನೊಂದ್ಸಲಿ ಯೋಚನೆ ಮಾಡಿ ಮೇಡಮ್. ಯೋಚನೆ ಮಾಡೋಕ್ ಏನಿಲ್ಲ ನಾಣಿ ಅವ್ರೆ. ನಿಮ್ಮಂತ ಎಷ್ಟೋ ಕುಟುಂಬ ಬದುಕ್ಬೇಕು ಅಂದ್ರೆ ನನ್ಗೆ ನೋವಾದ್ರೂ ಪರವಾಗಿಲ್ಲ. ಡಿವೋರ್ಸ್ ಕೊಟ್ರು ಕೊಡ್ದಿದ್ರು, ನಾನು ಸಂಸಾರ ಮಾಡಿದ್ರು ಮಾಡ್ತಿದ್ರು, ಇವ್ರೇ ನನ್ ಗಂಡ. ನಾನ್ ಸಾಯೋವರ್ಗೂ ಇವ್ರ ಹೆಂಡ್ತಿನೇ. ಏನ್ರಿ, ಮೊದ್ಲು ನಾವು ಆಫೀಸಿಗೆ ಹೋಗೋಣ. ಅಲ್ಲಿ ಸಮಸ್ಯೆ ಮುಗೀತಿದ ಹಾಗೇನೆ ಅಲ್ಲೇ ರಿಸೈನ್ ಮಾಡ್ತೀನಿ. ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡ್ತೀನಿ. ಬನ್ನಿ. ಹಾಗಾದ್ರೆ ನನ್ ಕಾಲ್ ಹಿಡಿದು ಕ್ಷಮೆ ಕೇಳು. ನಿನ್ ಕಣ್ಣೀರಿಂದ ನನ್ ಕಾಲ್ ತೊಳಿ. ಕ್ಷಮಿಸ್ಬಿಡಿ, ತಪ್ಪು ಮಾಡ್ದೆ. ನನ್ನ ಕ್ಷಮಿಸಿ 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 ಕ್ಷಮಿಸ್ಬಿಡಿ. ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡ್ರಿ. ಕ್ಷಮಿಸ್ಬಿಡ್ರಿ, ನನ್ನ ಕ್ಷಮಿಸ್ಬಿಡ್ರಿ, ನನ್ನ ಕ್ಷಮಿಸ್ಬಿಡ್ರಿ. ಬಿಡಲ್ಲ ಅಂತಿದ್ಯಾ? ಜೈ, ನಿತ್ಯ, ಜೈ. ಏನೋ ನೋಡ್ತಾ ಇದೀಯಾ? ನಿತ್ಯ ಇಲ್ಲಿ. ನಿತ್ಯ ಇಲ್ಲೇ ಯಾಕಿರ್ತಾಳೆ ಜೈ? ಅವಳು ಆಫೀಸಲ್ಲಿ ಇದ್ದಾಳೆ. ಇಲ್ಲ ಡ್ಯಾಡ್, ನಿತ್ಯ ನಾಣಿ ಇಲ್ಲಿ ಬಂದ್ರು. ನಿತ್ಯ ನನ್ ಕಾಲ್ ಹಿಡಿದು ಕ್ಷಮೆ ಕೂಡ ಕೇಳಿದ್ಲು. ಏನಪ್ಪ, ಕನಸೇನಾದ್ರೂ ಕಂಡ್ಯಾ? ಕನ್ಸ? ಎಸ್, ಇಟ್ಸ್ ಕಾಲ್ಡ್ ಇಲ್ಯೂಷನ್. ಅಲ್ಲಿ ನೀನೇ ಅಲ್ವೇನೋ ನಿತ್ಯ ಕಾಲ್ ಹಿಡ್ಕೊಂಡಿದ್ದು? ಈಗ ನಿತ್ಯ ಕಾಲ್ ಹಿಡಿದ್ಲು ಅಂತ ಹೇಳ್ತಾ ಇದೆಯಲ್ಲ? ಏನೋ ಜೈ, ನೀನ್ ನಿತ್ಯನ್ ಕಾಲಕ್ ಬಿದ್ದಿದ್ಯಾ? ಹಾಗೇನಿಲ್ಲ ಅತ್ತೆ, ನಿಜ ಹೇಳಿ ಜೈ. ನಿಜವಾಗ್ಲೂ ಇಲ್ಲಿ ನಿತ್ಯ ಬರ್ಲಿಲ್ವಾ? ನೀನಿನ್ನೂ ಪೂರ್ತಿ ಎಚ್ಚರಿಕೆ ಆಗಿಲ್ವಾ? ಅವನ್ ಮುಖದ ಮೇಲೆ ಸ್ವಲ್ಪ ನೀರ್ ಹಾಕಿ.
ಇಷ್ಟು ನಿತ್ಯನ ಕನ್ವರ್ಸೋ ಬದಲು ನೀನ್ ಆಫೀಸ್ಗೆ ಹೋಗ್ಬೋದಲ್ಲಪ್ಪ. ಹೌದು ಕಣೋ, ಅಲ್ಲಿ ನಿತ್ಯ ನಿನ್ ಕಣ್ಮುಂದೆನೆ ಇರ್ತಾಳಲ್ವಾ, ಹ್ಯಾಪಿ ಆಗಿರ್ತಾಳೆ. ಹೋಗು ಜೈ, ನಿತ್ಯ ನಿನ್ಗಾಗಿ ವೆಯ್ಟ್ ಮಾಡ್ತಾ ಇರ್ತಾಳೆ. ನೋ, ಅವಳು ನನ್ ಕಾಲ್ ಹತ್ರ ಬರ್ಬೇಕೆ ಹೊರತು ನಾನು ಆಫೀಸ್ಗೆ ಹೋಗಲ್ಲ. ಕನ್ಸಲ್ ಬಿಟ್ರೆ ನಿತ್ಯ ಖಂಡಿತ ನಿನ್ ಕಾಲ್ ಹಿಡಿಯಲ್ಲ. ಹಾಗಾದ್ರೆ ನಾನು ಹೋಗಲ್ಲ, ಮನೇಲೇ ಇರ್ತೀನಿ. ಇದ್ದಿದ್ದು ಇದ್ದ ಹಾಗೆ ಹೇಳ್ಬೇಕು ಜೈ. ನೀನ್ ಅಡಿಗೆ ತಿಂತಿದ್ರೆ ನಿಮ್ಮಮ್ಮ ಜ್ಞಾಪಕ ಬರ್ತಾಳೆ. ಸೇಮ್ ನಿಮ್ಮಮ್ಮನ್ ತರಾನೇ ಅಡಿಗೆ ಮಾಡ್ತೀಯ. ನಿಮ್ಮಮ್ಮ ಹಾಲಾಕಿ ಪಾಲಕ್ ಸಾರು ಮಾಡ್ತಿದ್ಲು, ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇವತ್ತದ್ ಮಾಡು. ಡ್ಯಾಡ್, ನೀವಿವತ್ತು ಪೇಪರ್ ಓದಾಯ್ತಾ? ಇಲ್ಲ, ಯಾಕೆ? ಹೋಗಿ ಓದ್ತೀರಿ, ಅರ್ಧ ಗಂಟೆಲಿ ಕರಿತೀನಿ. ಅಜ್ಜಿ, ನೀವು ಹೋಗಿ ಭಗವದ್ಗೀತೆ ಓದಿ. ಚಿಕ್ಕಮ್ಮ, ನೀವು ಹೋಗಿ ಟಿವಿ ನೋಡ್ತೀರಿ. ಅಡ್ಗೆ ಆದ್ ಕೂಡ್ಲೆ ಕರಿತೀನಿ. ನಿತ್ಯ ನಿಜವಾಗ್ಲೂ ಬರ್ಲಿಲ್ವಾ? ಅಂದ್ರೆ ಆಫೀಸಲ್ಲಿ ನಿತ್ಯ ಹೆದ್ರಿದ್ದು, ಮನೆಗ್ ಬಂದ್ ಕಾಲ್ ಹಿಡ್ದಿದ್ದು ಎಲ್ಲ ಕನ್ಸ? ಏನು ಅಜಯ್, ನೀನ್ ಕನ್ಸ್ಕೊಂಡಿದ್ದ? ಕನ್ಸಾದ್ರೂ ನಿತ್ಯ ಬಂದು ನನ್ ಕಾಲ್ ಹಿಡ್ಕೊಂಡ್ ಬೇಡ್ಕೋತಾ ಇದ್ರೆ ಆಹಾ ಎಂತ ಆನಂದ ಆಯ್ತು ಗೊತ್ತಾ. ನನ್ ಜನ್ಮ ಸಾರ್ಥಕ ಆಯ್ತು. ಹೌದಲ್ವಾ? ಅದ್ರಲ್ಲಿ ನಾನೇನ್ ಮಾಡ್ತಿದ್ದೆ? ನೀವು ಕೂಡ ಖುಷಿ ಪಡ್ತಿದ್ರಿ ಅತ್ತೆ. ನನ್ನ ಸಪೋರ್ಟ್ ಮಾಡ್ತಾ ನಿತ್ಯನ ಕಡಿಮೆ ಬೈಲಿಲ್ಲ. ಮತ್ತೆ ನಿನ್ನ ಅತ್ತೆ ಅಂದ್ರೆ ಏನ್ ಅನ್ಕೊಂಡ್ಯೋ? ಕನ್ಸಲ್ಲಾದ್ರೂ ಸರಿ, ನಿಜ ಆದ್ರೂ ಸರಿ, ಕ್ಯಾರೆಕ್ಟರ್ ಸೇಮ್. ಮತ್ತೆ ನಿನ್ ಕನ್ಸಲ್ಲಿ ನಾನೇನ್ ಮಾಡ್ತಿದ್ದೆ ಜೈ? ನೀವು ಒರೆಸ್ತಾ ಇದ್ರಿ ಮಾವ. ಛೀ, ನನ್ ಜನ್ಮಕ್ಕೆ ಕನ್ಸಲ್ ಕೂಡ ಮನೆ ಕೆಲ್ಸನಾ? ಇನ್ನ ನನ್ ಜೀವನ ಹೀಗೇನಾ? ಕೆಲವ್ರ ಜೀವನ ಯಾವತ್ತೂ ಬದಲಾಗೋದಿಲ್ಲ. ಆ ಮೂಲಂಗಿ ಮುಖದವನಿಗೆ ಫೋನ್ ಮಾಡು, ಆಫೀಸಲ್ಲಿ ಏನ್ ಮಾಡ್ತಿದ್ದಾನ. ಈಗ್ಲೇ ಮಾಡ್ತೀನತ್ತೆ. ನೋಡಪ್ಪ, ತರಕಾರಿ ಎಲ್ಲ ಬೀದಿಲ್ ಮಾರ್ಬೇಕು, ಹೀಗೆ ಮನೆ ಒಳಗ್ ಬರ್ಬಾರ್ದು. ಹೋಗು. ನಾನು ಸಾರ್ ಅಯ್ಯೋ ನೀನೇನೋ ಮೂಲಂಗಿ ಮುಕ್ತವನೆ. ಏನ್ ಮೇಡಮ್, ಇಲ್ಲಿ ಹೀಗೆ ಹೇಳ್ತೀರಾ ಅಂತ ಆಫೀಸಲ್ಲಿ ನಾಡಿ ನನ್ನ ಟೀಸ್ ಮಾಡ್ತಾನೆ. ನೀನ್ ಮಾಡಿರೋ ಹುಲಿ ಹಿಡಿಯೋ ಪ್ಲಾನ್ಗೆ ಯಾರಾದ್ರೂ ಹಾಗೆ ಟೀಸ್ ಮಾಡ್ತಾರೆ. ಆಫೀಸಲ್ಲಿ IT ರೈಡ್ ಪ್ಲಾನ್ ನಂದಲ್ಲ, ಸರ್ದೆ. ಏನು ಜೈ? ಏನೋ ಟ್ರೈ ಮಾಡ್ದೆ ಅತ್ತೆ, ಆದ್ರೆ ಅವಳಿಗೆ ಇಷ್ಟು ಬುದ್ಧಿ ಇದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಆಫೀಸಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ರಾ? ಮಾಮೂಲಿ ಸೆಲೆಬ್ರೇಷನ್ ಅಲ್ಲ ಸರ್, ದಸರಾ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ನಿತ್ಯ ಮೇಡಮ್ ನ ಆಕಾಶಕ್ಕೆ ಎತ್ತಿಡ್ತಿದ್ದಾರೆ. ನಾವು ಅಟ್ಟರ್ ಫ್ಲಾಪ್ ಆದ್ವಿ ಸರ್. ಇದು ನನ್ ಫಸ್ಟ್ ಫೇಲ್ಯೂರ್ ಶರತ್. ನನ್ ಪ್ಲಾನ್ ಯಾವತ್ತೂ ಮಿಸ್ ಆಗಿರ್ಲಿಲ್ಲ. ಈಗೇನು ಮಾಡೋದು? ಮಾಡಕ್ಕೇನು ಇಲ್ಲ ಮೇಡಮ್, ಅವ್ರ MD ಚೇರ್ಗೆ ಫೆವಿಕಲ್ ಅಂಟಿಸ್ಕೊಂಡು ಅದ್ರ ಮೇಲೆ ಕೂತಿದ್ದಾರೆ. ಅವ್ರನ್ನ ಅಲ್ಲಿಂದ ಕಳ್ಸೋದು ಕಷ್ಟ. ನಥಿಂಗ್ ಈಸ್ ಇಂಪಾಸಿಬಲ್ ಶರತ್. ಇಟ್ಸ್ ಪಾಸಿಬಲ್ ಅಂತ ನಂಗೆ ಅನಿಸ್ತಿಲ್ಲ ಸರ್. ಅದಕ್ಕೆ ಅಡ್ಗೆನಾದ್ರೂ ಮಾಡೋಣ ಅಂತ ತರಕಾರಿ ತಗೊಂಡ್ ಬಂದೆ. ನೀನ್ ಸುಮ್ಮನಿರಪ್ಪ ಶರತ್, ಅಡಿಗೆ ಮನೆ ಅಂದ್ರೆ ನಡ್ಕ ಬರ್ತಿದೆ. ಏನೋ ಒಂದ್ ಮಾಡು ಜೈ, ಇಲ್ದೇ ಇದ್ರೆ ಅವಳ ಆಫೀಸ್ಗೆ ನಾವು ಮನೆಗೆ ಪರ್ಮನೆಂಟ್ ಆಗೋ ತರ ಇದೀವಲ್ಲೋ. ಅದೇ ಥಿಂಕ್ ಮಾಡ್ತಿದ್ದೀನತ್ತೆ. ನನ್ನ ಹತ್ರ ಒಂದು ಉಪಾಯ ಇದೆ ಸರ್. ಏನದು? ಕಾಂಪ್ರಮೈಸ್. ಹೌದು ಸರ್, ಈ ಸಿಚುವೇಶನ್ ಅಲ್ಲಿ MD ಜೊತೆ ಕಾಂಪ್ರಮೈಸ್ ಆಗೋದ್ ಬಿಟ್ರೆ ನಮಗ್ ಬೇರೆ ದಾರಿ ಇಲ್ಲ. ಫಸ್ಟ್ ಅವಳನ್ನ MD ಅನ್ನೋದನ್ನ ಬಿಡು. ಕೇಳೋಕೆ ಇರಿಟೇಟ್ ಆಗುತ್ತೆ. ಕೇಳೋಕೆ ಕಷ್ಟ ಆದ್ರೂ ನಿಜ ಅದೇ ಅಳಿಯ. ನಿತ್ಯ ಜೊತೆ ರಾಜಿ ಆದ್ರೆ ನಿನ್ಗೆ MD ಚೇರು, ನಮ್ಮಿಬ್ಬರಿಗೆ ಬೆಡ್ ರೆಸ್ಟ್ ಸಿಗತ್ತೆ. ನೋ ಮಾವ, ಅವಳ ಜೊತೆ ಕಾಂಪ್ರಮೈಸ್ ಆಗೋ ಚಾನ್ಸೇ ಇಲ್ಲ. ಬಾಗ್ಲು ಕೆಳಗಿರುವಾಗ ತಲೆ ಬಗ್ಗಿಸ್ತಾ ಇದ್ರೆ ಆಗಲ್ವೋ? ಇಲ್ಲ ಅಂದ್ರೆ ತಲೆ ಒಡ್ದು ಹೋಗುತ್ತೆ. ನಾನ್ ತಲೆ ತಗ್ಸೋ ಮಗನೇ ಅಲ್ಲ, ಬಾಗ್ಲನ್ನೇ ಒತ್ಕೊಂಡು ಹೋಗೋ ಮಗ. ಹೀಗಂದ್ಕೊಂಡೆ ಕೆಳಗ್ ಬಿದ್ದಿರೋದು ಸಾರ್. ಬಿದ್ದವರು ಮತ್ತೆ ಏಳ್ಲೇಬೇಕು ಶರತ್. ಫೇಲ್ಯೂರ್ಸ್ ಅಲ್ಲೇ ಸಕ್ಸಸ್ ಇರೋದು. ನಾನ್ ಯಾರಿಗೂ ತಲೆ ತಗ್ಸಲ್ಲ, ಯಾರ ಜೊತೆಗೂ ಕಾಂಪ್ರಮೈಸ್ ಆಗಲ್ಲ. ಐ ಆಮ್ ಸೂರ್ಯವಂಶದ ಜೈ ಸೂರ್ಯ. ಅಳಿಯ, ಇದ್ರ ಅರ್ಥ ಏನು ಚಂದ್ರಿಕಾ? ಏನಿದೆ ಸರ್, ಈ ತರಕಾರಿ ಒಂದ್ ನಿಮಿಷ ಇರಪ್ಪ. ಏನ್ ಮಾಡ್ತಿದ್ದೀರಾ?
ತೆಗಿತಿದ್ದೀರಿ ಸರ್? ದೃಷ್ಟಿ ತೆಗಿತಿದ್ದೀನಿ ಸರ್. ಮತ್ತೆ ಸೈಲೆಂಟ್ ಆಗಿ ತೆಗಿತಿದ್ದೀರಲ್ಲ ಸರ್? ಇನ್ಯಾಕ್ ತೆಗಿಬೇಕು ಸರ್? ನಾಯಿ ಕಣ್ಣು ನರಿ ಕಣ್ಣು ಅಂತ ಹೇಳ್ಬೇಕಲ್ವಾ ಸರ್? ಅವೆಲ್ಲ ನಂಗೆ ಬರಲ್ಲ ಸರ್. ಪರವಾಗಿಲ್ಲ ಸರ್, ನಾನು ಪ್ರಾಂಪ್ಟಿಂಗ್ ಕೊಡ್ತೀನಿ, ನೀವು ಹೇಳಿ ಸರ್. ನಾಯಿ ಕಣ್ಣು ನರಿ ಕಣ್ಣು. ನಾಯಿ ಕಣ್ಣು ನರಿ ಕಣ್ಣು. ಮನೆಯವ್ರ ದೃಷ್ಟಿ ಊರವ್ರ ದೃಷ್ಟಿ. ಮನೆಯವ್ರ ದೃಷ್ಟಿ ಊರವ್ರ ದೃಷ್ಟಿ. ನನ್ ದೃಷ್ಟಿ ನಾನಿ ದೃಷ್ಟಿ. ನನ್ ದೃಷ್ಟಿ ಅಲ್ಲ ಸರ್, ನಿಮ್ಮ ದೃಷ್ಟಿ. ನನ್ ದೃಷ್ಟಿ ಅಂದ್ರೇನು? ಅಂದ್ರೆ ಹೆಂಡತಿಗೆ ಗಂಡನ್ ದೃಷ್ಟಿನೂ ತಾಗುತ್ತೆ ಅಲ್ವಾ ಸರ್? ಅದಕ್ಕೆ ಹೇಳಿ. ನನ್ ದೃಷ್ಟಿ ಎಲ್ಲರ ದೃಷ್ಟಿನೂ ಇವಳಿಗೆ ತಾಗ್ಲಿ.